ಶಾಂತಿ. ಎಲ್ಲರೂ ಕ್ಲಾಸಿಗೆ ಮುಂಚೆ ಯೋಗ ಮಾಡ್ತಿದ್ದೀರಲ್ಲ, ವಿಶೇಷ ಬಟ್ಟಿ ಅಂದಾಗ ಅಟ್ಲೀಸ್ಟ್ ಕ್ಲಾಸಿಗೆ ಮುಂಚೆ ನೀವೆಲ್ಲರೂ ಕಾಲು ಗಂಟೆ ಇಲ್ಲ ಅರ್ಧ ಗಂಟೆ ಆದ್ರೂ ಯೋಗ ಮಾಡಿ ಕೇಳಿದಾಗ ಬಾಬುವ್ರಿಗೂ ಏನು ಹೇಳ್ತಾರೆ ಅದು ಕ್ಲಾಸಲ್ಲೇ ಧಾರಣೆ ಆಗ್ಬಿಡುತ್ತೆ. ಅದರಲ್ಲಿ ಇವತ್ತು ಬಾಬಾ ವಿಶೇಷ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಏನಿದೆ ಅದನ್ನು ಶ್ರೇಷ್ಠ ಮಾಡಿಕೊಳ್ಳೋ ಯುಕ್ತಿ ಏನಿದೆ ಅದನ್ನು ಹೇಳ್ತಿದ್ದಾರೆ. ಎಲ್ಲವನ್ನು ಸದಾ ಕಾಲಕ್ಕೆ ಶ್ರೇಷ್ಠ ಮಾಡ್ಕೊಳ್ಳೋ ಒಂದೇ ದೊಡ್ಡ ಯುಕ್ತಿ ಏನಪ್ಪ ಅಂತಂದರೆ, ಏನು ನಡೀತಿದೆ ಪಾಸ್ಟ್ ಈಸ್ ಪಾಸ್ಟ್. ಪಾಸ್ಟ್ ಈಸ್ ಪಾಸ್ಟ್ ಎಷ್ಟು ಪವರ್ಫುಲ್ಲಾಗಿ ಮಾಡಬೇಕಂದ್ರೆ, ಏನು ಪಾಸ್ ಆಗುತ್ತೆ. ಪಾಸ್ ಶಬ್ದದ 3 ಅರ್ಥ ಅಂತೂ ಮೊದಲೇ ಹೇಳಿದ್ದಾರೆ ಬಾಬಾ. ಪಾಸ್ ವಿಧಾನರಾಗಬೇಕಂದ್ರೆ ಬಾಬೂರ ಜೊತೆ ಇರಿ, ಏನು ಪಾಸ್ ಆಯಿತು ಅದೆಲ್ಲ ಕಲ್ಯಾಣ ಅಂದ್ಕೊಳ್ಳಿ. ಎಲ್ಲವನ್ನು ಶ್ರೇಷ್ಠವಾಗಿ ತಗೊಂಡಾಗ್ಲೇ ಅದರಲ್ಲಿ ಕಲ್ಯಾಣ ಅಂತ ಇರೋಕ್ಕಾಗುತ್ತೆ. ಇನ್ನೊಂದು 1 ಸೆಕೆಂಡ್ ಮುಗೀತಂದರೆ ಅದನ್ನು ವಾಪಸ್ ನನ್ನ ಮನಸ್ಸಲ್ಲಿ ತರಂಗಿಲ್ಲ. ಅಷ್ಟು ಪವರ್ಫುಲ್ ಬ್ರೇಕ್ ಪಾಸ್ಟ್ ಈಸ್ ಪಾಸ್ಟ್ ಅನ್ನೋದನ್ನು ನಾವು ಪವರ್ಫುಲ್ಲಾಗಿ ಇಟ್ಕೊಂಡಾಗ ವ್ಯರ್ಥ ಅನ್ನೋದು ಸಾಧಾರಣ ಅನ್ನೋದು ಬರಲ್ಲ. ಯಾವ ಕಾರಣ ಶ್ರೇಷ್ಠ ಸ್ಥಿತಿಯಲ್ಲಿರೋದು ಸಹಜ ಆಗುತ್ತೆ. 31/12/86 ತುಂಬ ಪವರ್ಫುಲ್ ಮುರುಳಿ ಅಲ್ವಾ. ಹತ್ರ ಬಂತೀಗ 31. ಬಾಬಾ 31ಗೆ ಮುಂಚೆನೇ ನಮಗೆ ಲಕ್ಷ್ಯ ಕೊಡ್ತಿದ್ದಾರೆ ನಾವೇನು ಮಾಡಬೇಕಂತ. आज ग्रेट ग्रेट ग्रैंड फादर और ग्रैंड फादर, 2 ग्रैंड फादर, ग्रेट ग्रेट ग्रैंड फादर ब्रह्मा बाप, ग्रैंड फादर यारो शिव बाबा, अपने अति मीठे अति प्यारे बच्चों को दिल से दुआओं की ग्रीटिंग्स दे रहे. बाप दादा जानते हैं कि एक एक सिकिलदा बच्चा कितना श्रेष्ठ और महान है. हर एक की महानता पवित्रता बाप के पास नंबरवार पहुंचती रहती है. ಇವತ್ತು ಇಬ್ಬರು ಗ್ರ್ಯಾಂಡ್ ಫಾದರ್ಸ್ ಏನು ಮಾಡ್ತಿದ್ದಾರೆ, ತನ್ನ ಅತಿ ಪ್ರಿಯ ಅತಿ ಮಧುರ ಮಕ್ಕಳನ್ನು ಹೃದಯದ ಆಶೀರ್ವಾದದ ಆಧಾರದ ಮೇಲೆ ಶುಭಾಶಯಗಳನ್ನು ಕೊಡ್ತಿದ್ದಾರೆ. ಎಷ್ಟು ದೊಡ್ಡ ಮಾತಲ್ಲ. ಭಗವಂತನ ಆಶೀರ್ವಾದ ಪ್ಲಸ್ ಶುಭಾಶಯ. ಮಕ್ಕಳಿಗೆ ಗೊತ್ತಿದೆ ನನ್ನ ಒಬ್ಬೊಬ್ಬ ಸಿಕ್ಕಿಲ್ಲದ ಬಚ್ಚ, ಅಗಲಿ ಹೋಗಿ ಸಿಕ್ಕಿದಂತಹ ಮಕ್ಕಳು ಎಷ್ಟು ಶ್ರೇಷ್ಠ, ಎಷ್ಟು ಮಹಾನ್ ಆತ್ಮರಿದ್ದಾರೆ. ಪ್ರತಿಯೊಬ್ಬ ಮಗುವಿನ ಮಹಾನತೆ ಪವಿತ್ರತೆ ತಂದೆ ಹತ್ರ ನಂಬರ್ವಾರ್ ಮುಟ್ತಾ ಇರುತ್ತೆ. ನಿನ್ನೆ ದಾದಿ ಹೇಳ್ತಿದ್ರಲ್ಲ, ಯೋಗದ ಬಾಬಾವ್ರ ಸಂಘದ ಮೊದಲನೇ ಪ್ರೂಫ್ ಏನಪ್ಪ ಅಂದರೆ, ಬಾಬಾವ್ರ ಜೊತೆ ನಾನು ಸದಾ ಇದ್ದೀನಿ ಅಂದರೆ ಅಲ್ಲಿ ಸತ್ಯತೆ ಪವಿತ್ರತೆ. ಸ್ವಲ್ಪನೂ ಸತ್ಯತೆ 2 ಅರ್ಥ ಅಲ್ಲ. ಒಂದು ಆ್ಯಸ್ ಇಟ್ ಈಸ್ ಹೇಳೋದೇನಿದೆ, ಮಿಕ್ಸ್ ಮಾಡೋಂಗಿಲ್ಲ. ಇನ್ನೊಂದು ದೇಹಾಭಿಮಾನದ ಸುಳ್ಳು ನಮ್ಮ ಯಾವುದೇ ಸಂಕಲ್ಪ ಮಾತು ಕರ್ಮದಲ್ಲಿ ಮಿಕ್ಸ್ ಆಗಂಗಿಲ್ಲ. ರಿಯಲ್ ಸತ್ಯತೆ. ಆ್ಯಂಡ್ ಬಾಬಾ ಎವರ್ ಪ್ಯೂರ್ ಅಂದರೆ ಅವ್ರ ಸಂಘದ ರಂಗು ಪವಿತ್ರತೆ ಆಟೋಮೆಟಿಕ್ ಜೀವನದಲ್ಲಿ ಧಾರಣೆ ಆಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಎಲ್ಲ ಮಕ್ಕಳ ಬಾಬಂಗೆ ಎಷ್ಟು ಖುಷಿ ನಶೆ ಇದೆ, ನಾನು ಒಬ್ಬೊಬ್ಬ ಅಗಲಿ ಹೋಗಿ ಸಿಕ್ಕಿದಂತಹ ಮಕ್ಕಳೆಷ್ಟು ಶ್ರೇಷ್ಠ ಎಷ್ಟು ಮಹಾನ್. ಬಾಬಾವ್ರ ಕಾರಣ ನಾವು ಶ್ರೇಷ್ಠ ಮಹಾನ್ ಆಗಿದ್ದೀವಿ. ಬಟ್ ಆದರೆ ಬಾಬನಿಗೆ ತನ್ನ ಮಕ್ಕಳ ಹೆಮ್ಮೆ. आज के दिन सभी विशेष नया वर्ष मनाने के उमंग उत्साह से आए हुए हैं. दुनिया के लोग मनाने के लिए बुझे हुए दीप या मोमबत्तियां जगाते हैं, वो जगाकर मनाते हैं. और बाप दादा जगे हुए अनगिनत दीपकों से नया वर्ष मना रहे हैं. बुझे हुए को जगाते नहीं है और जगा कर फिर बुझाते नहीं.
ऐसे लाखों की अंदाज में जगे हुए रूहानी ज्योति के संगठन में संगठन में क्या करता है, नया वर्ष मनाना, ये सिवाय बाप और आपके कोई मना नहीं सकते। कितना सुंदर जगमगाते दीपकों के रूहानी संगठन का ये दृश्य है। ಇವತ್ತಿನ ದಿನ ನೀವೆಲ್ಲ ಮಕ್ಕಳು ಹೊಸ ವರ್ಷದ ಆಚರಣೆ ಮಾಡಕ್ಕೆ ಉಮಂಗ್ ಉತ್ಸಾಹದಿಂದ ಬಂದಿದ್ದೀರಾ. ಅದರಲ್ಲಿ ಅನ್ಗಿನಿದ್ ದೀಪಕೋನ್ಸೆ ಬಾಬಾ ಅಂತೂ ಎಣಿಸಲಾರದಷ್ಟು ದೀಪಗಳು ಮಕ್ಕಳು, ಅವ್ರ ಜೊತೆ ನಾನು ಹೊಸ ವರ್ಷ ಆಚರಣೆ ಮಾಡ್ತಿದ್ದೀನಿ. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಆರೋಗಿರೋ ದೀಪನ ಹಚ್ತಾರೆ ಅಥವಾ ಕ್ಯಾಂಡಲ್ ಆಫ್ ಆಗಿರೋದನ್ನ ಹಚ್ತಾರೆ, ಆಮೇಲೆ ಮತ್ತೆ ಆರೋಗುತ್ತೆ. ತಂದೆ ಹಚ್ಚೋದು ಇಲ್ಲ, ಆಫ್ ಮಾಡಲ್ಲ. ಬಟ್ ಯಾವ ಮಕ್ಕಳು ಆಲ್ರೆಡಿ ಬೆಳಗಿದ್ದಾರೆ, ಆತ್ಮ ಜ್ಯೋತಿ ಬೆಳಗೋಗಿದೆ ಬಾಬೂರ್ ಜ್ಞಾನದಲ್ಲಿ, ಬೆಳಗಿರ್ತಕ್ಕಂಥ ಅನೇಕ ಎಣಿಸಲಾರದಷ್ಟು ಲಕ್ಷಾಂತರ ದೀಪಗಳ ಮಧ್ಯದಲ್ಲಿ ನಾನು ಹೊಸ ವರ್ಷವನ್ನು ಆಚರಣೆ ಮಾಡ್ತಿದ್ದೀನಿ. ನಿಮಗೂ ತುಂಬ ಖುಷಿ, ಉಮಂಗ್ ಉತ್ಸಾಹ ಇದೆಯಲ್ವ ಮಕ್ಕಳೇ? ಎಷ್ಟು ಸುಂದರವಾದ ದೃಶ್ಯ ಇದು. ಯಾಕೆಂದ್ರೆ ಇದನ್ನು ಭಗವಂತನ ವಿನಃ ಚೈತನ್ಯ ಜ್ಯೋತಿ ತನ್ನ ಮಕ್ಕಳು ಬೆಳಗಿರೋ ಜ್ಯೋತಿಗಳ ಮಧ್ಯದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ಬೋದು. ಎಲ್ಲ ಟಿಮ್ ಅಂತ ಎಲ್ಲ ಮಕ್ಕಳ ಲೈಟಲ್ಲಿ ನೋಡ್ತಾರಲ್ಲ ಬಾಬೂರು, ಶರೀರದ ರೂಪದಲ್ಲಿ ನೋಡಲ್ಲ. तो सबकी रूहानी ज्योति एक टिक एक रस चमक रही है. सबके मन में एक बाबा यही लगन रूहानी दीपक को जगमगा रही है. एक संसार है, एक संकल्प है, एक रस स्थिति है, यही मनाना है, यही बनकर मनाना है. इस समय विदाई और बधाई दोनों का संगम है. पुराने के विदाई और नए के बधाई है. ಬಾಬಾ ಹೆಂಗೆ ನ್ಯೂ ಇಯರ್ ಆಚರಣೆ ಮಾಡೋದು ನೋಡ್ರಿ. ಈ ಸಾರಿ ಆದ್ರೂ ಈ ಸ್ಥಿತಿ ಏನು ಹೇಳ್ತಿದ್ದಾರೆ ಅದು ನಿರಂತರ ಆಗ್ಬಿಡ್ಬೇಕು. ಅಟೆನ್ಷನ್ ಪ್ಲೀಸ್, ಕೇಳ್ತಿದ್ದೀರಲ್ಲ. ಬಾಬಾ ಹೇಳೋದು ಎಲ್ಲಾ ಮಕ್ಕಳ ಜ್ಯೋತಿ ಏಕ್ ಟಿಕ್ ಅಂದ್ರೆ ಏಕಾಗ್ರ, ಅಲ್ಗಾಡಲ್ಲ. ಏಕರಸ್ ಜಗಮಗಾತಾ ಹುವ, ಏಕ್ ಟಿಕ್ ಏಕರಸ್ ಚಮಕ್ನ. ಎಲ್ಲರ ಮನಸ್ಸಲ್ಲಿ ಒಂದೇ ಬಾಬಾ ಅನ್ನೋ ಲಗನ್ ಏನಿದೆ, ಆ ಲಗನ್ನಲ್ಲಿ ಆತ್ಮರೂಪಿ ದೀಪಗಳು ಹೊಳಿತಾ ಇದ್ದಾವೆ. ಒಂದೇ ಪ್ರಪಂಚ, ಬಾಬನೇ ಪ್ರಪಂಚ, ಬಾಬಂದ್ ಒಂದೇ ಸಂಕಲ್ಪ, ಒಂದೇ ಏಕರಸ ಸ್ಥಿತಿ. ಇದು ಆಚರಣೆ ಮಾಡೋದು ಒಬ್ಬರ ನೆನಪಲ್ಲಿ, ಒಬ್ಬರ ಜೊತೆಯ ಸರ್ವ ಸಂಬಂಧದಲ್ಲಿ, ಒಬ್ಬರನ್ನೇ ಪ್ರಪಂಚವನ್ನು ಮಾಡಿಕೊಂಡು ಇಡೀ ದಿನದ ದಿನಚರಿಯಲ್ಲಿ ಅವ್ರದೇ ಸಂಕಲ್ಪ, ಅವರ ನೆನಪಲ್ಲಿ ಒಂದೇ ರಸ. ಸ್ಥಿತಿ ಅಪ್ ಅಂಡ್ ಡೌನ್, ಏರುಪೇರು ಹಂಗಾಗಂಗಿಲ್ಲ. ಇದನ್ನೇ ಈ ಸ್ಥಿತಿಯಲ್ಲಿದ್ದು ನಾವು ಹಂಗಾಗಬೇಕಾಗಿದೆ. ಯಾಕೆಂದ್ರೆ ಸಂಗಮ್ ಯುಗ, ಹಳೆದರ ವಿದಾಯಿ ಚುಟ್ಟಿ ಕೊಡ್ತಿದ್ದೀವಿ, ಹೊಸದರ ಬದಾಯಿ ಶುಭಾಶಯಗಳನ್ನು ತಗೊಳ್ತಿದ್ದೀವಿ. ನಮಗೆ ವರ್ಷ ಹೊಸದ ಪ್ರಶ್ನೆ ಇಲ್ಲ, ನಮಗೆ ಪ್ರತಿದಿನ ಹೊಸದು ಪ್ಲಸ್ ಹೊಸ ಜಗತ್ತು. ಆದರೆ ಲೌಕಿಕ ರೀತಿಯಲ್ಲಿ ಈಗ 31 ಬಂದ್ರೆ ಹಳೆದ ವಿದಾಯಿ, ಹೊಸ ವರ್ಷವನ್ನ ಸ್ವಾಗತ ಮಾಡ್ತೀವಲ್ವಾ. तो इस संगम समय पर सभी पहुंच गए हैं, इसलिए पुराने संकल्प और संस्कार के विदाई की भी मुबारक है और नए उमंग उत्साह से उड़ने की भी मुबारक है. ಎಲ್ಲ ಮಕ್ಕಳು ಹೊಸ ವರ್ಷ ಆಚರಣೆ ಮಾಡಕ್ ಬಂದಿದ್ದೀರಾ. ಅದರಿಂದ ಎಲ್ಲರಿಗೆ ಹಳೆದರ ಏನು ವಿದಾಯಿ ಹಾಗೂ ಹೊಸದರ ಶುಭಾಶಯ ಎರಡನ್ನೂ ತಗೊಳಕ್ಕೆ ಉಮಂಗ್ ಉತ್ಸಾಹದಲ್ಲಿ ನಿರಂತರ ಏನು ಆಶೀರ್ವಾದ ಮಾಡ್ತಿರೋದು, ನಿರಂತರ ಉಮಂಗ್ ಉತ್ಸಾಹದಲ್ಲಿ ಆರ್ತಿರಿ ಮಕ್ಕಳೇ ಅಂತ ಶುಭಾಶಯ ಕೊಡ್ತಿದ್ದಾರೆ. ಯಾಕೆಂದ್ರೆ ಹಾರೋದು ಯಾವಾಗ, ಪುರಾಣಿ ಸಂಕಲ್ಪ ಅವ್ರ ಸಂಸ್ಕಾರ ಕಿ ಬಿದಾಯಿ ಕಿ ವದಾಯಿ. ಆಚರಣೆ ಮಾಡೋದಂದ್ರೇನೆ ಹಳೆಯ ಸಂಕಲ್ಪಗಳೇನಿತ್ತು, ಸಂಸ್ಕಾರಗಳೇನಿತ್ತು, ಅದರದು ವಿದಾಯಿಯ ಬದಾಯಿ.
ಅದರಲ್ಲಿ ಆ ಹೆಂಗಪ್ಪ ಏನಪ್ಪ ಅಂತಲ್ಲ, ಸದಾ ಉಮಂಗ್ ಉತ್ಸಾಹದಲ್ಲಿ ಹಾರ್ಕೊಂಡಿರಿ, ಹಳೇದ್ರಲ್ಲಿ ಬರೋಕ್ಕೆ ಹೋಗ್ಬೇಡಿ. ಏನಾಗುತ್ತೆ ಸಿ, ಅದಕ್ಕೆ ಡ್ರಾಮಾದ ತುಂಬ ಆಳದ ಜ್ಞಾನ ನೆಕ್ಸ್ಟ್ ಹೇಳ್ತಿದ್ದಾರೆ ಬಾಬಾ. ಅದು ಇಲ್ಲದೆ ಫುಲ್ ಸ್ಟಾಪ್ ಇಡಕ್ಕಾಗಲ್ಲ. ಸದಾ ಹೊಸ ಉಮಂಗ್ ಉತ್ಸಾಹ, ನವೀನತೆಯ ಉಮಂಗ್ ಉತ್ಸಾಹ ಇದಿರ್ಬೇಕಲ್ವಾ. जो प्रेजेंट है वो कुछ समय के बाद पास्ट हो जाएगा, जो वर्ष चल रहा है वो 12 बजे के बाद पास्ट हो जाएगा. इस समय जो प्रेजेंट कहेंगे वो कल को फ्यूचर कहते हैं. पास्ट प्रेजेंट फ्यूचर इन तीनों का ही खेल चलता रहता है. इन तीनों शब्दों को इस नए वर्ष में नए विधि से प्रयोग करना. ಅಂಡರ್ಲೈನ್, ಅಟೆನ್ಷನ್ ಪ್ಲೀಸ್. ಹೆಂಗ್ ಹೊಸದಾಗಿ ಆಚರಣೆ ಮಾಡೋದು, ಪ್ರಯೋಗ ಮಾಡೋದು ಹೇಗೆ? ಪಾಸ್ ವಿತ್ ಆನರ್ ಹೋಕರ್ಕೆ ಪಾಸ್ ಕರ್ನ. ಸುಮ್ಮನೆ ಪಾಸ್ ಅಲ್ಲ, ಪಾಸ್ ವಿತ್ ಆನರ್ ಆಗಿ ನೀವು ಪಾಸ್ ಆಗಬೇಕು. ಹಳೇದನ್ನೆಲ್ಲ ಸಮಾಪ್ತಿ ಮಾಡೋಕ್ಕೆ. ಇವತ್ತೇನು ಸಿ, ವರ್ತಮಾನ ಏನಿದೆ, ನಾಳೆ ಬಂದರೆ ಅದು ಹಿಂದಿನ ದಿನ ಆಗೋಯ್ತು, ಭೂತಕಾಲ ಆಗೋಯ್ತು. ಭವಿಷ್ಯ ಏನಿತ್ತು ವರ್ತಮಾನ ಆಯಿತು. ಹಾಗೆ ಬಾಬಾ ಹೇಳೋದು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಸದಾ ಇವತ್ತು, ಅಥವಾ ಇವತ್ತು ಕಳೆದೋಯ್ತು, ನೆನ್ನೆ ಅಂತ ಹೇಳ್ತೀವಿ, ಅದು ಶ್ರೇಷ್ಠ ಮಾಡ್ಕೊಳ್ಳೋದು. ನಾಳೆ ಏನು ಬರೋದಿದೆ, ನಾಳೆ ಇವತ್ತಾಗುತ್ತೆ, ಇದನ್ನ ಶ್ರೇಷ್ಠ ಮಾಡ್ಕೊಳ್ಳೋದೇನಿದೆ. ಮಕ್ಕಳೇ, ಈ ಲೆಕ್ಕದಲ್ಲಿ ಹೊಸ ವರ್ಷವನ್ನ ಹೊಸ ರೀತಿಯಲ್ಲಿ ಪ್ರಯೋಗ ಮಾಡಿ. ಹಳೇದನ್ನೋದು ಟ್ರೇಸು ಇರಂಗಿಲ್ಲ. ಏಕೆಂದ್ರೆ ಇಡೀ ಡ್ರಾಮಾ ಹೆಂಗ್ ನಡೀತಿದೆ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಮೂರೂ ಕಾಲ. ಈಗ ನೋಡಿ, ಸಂಗಮ ಯುಗ ನಡೀತಿದೆ, ಸತ್ಯುಗ ಬಂದ ತಕ್ಷಣ ಸಂಗಮ ಯುಗ ಪಾಸ್ಟ್ ಆಯ್ತು. ಸಂಗಮ ಯುಗದಲ್ಲಿ ಇದೀವಿ, 4 ಯುಗ ಪಾಸ್ಟ್ ಆಗಿದೆ. ಭವಿಷ್ಯ ಏನಿದೆ ಇದನ್ನ ಡ್ರಾಮಾದ ತುಂಬ ಸೂಕ್ಷ್ಮ ಆಳವಾದ ಪರಿಭಾಷೆಯನ್ನ ತಿಳ್ಕೊಳ್ತಾ ತನ್ನ ಮನಸ್ಸು ಬುದ್ಧಿಯನ್ನ ಡ್ರಾಮಾದ ಪಟ್ಟಿ ಮೇಲೆ ಸ್ಥಿರ ಮಾಡಿ ನಡಿಬೇಕು. ಏನ್ ನಡೆಯುತ್ತೆ ಎಲ್ಲ ಒಳ್ಳೇದು, ಕಲ್ಯಾಣಕ್ಕೆ. ತುಂಬ ಯೋಚನೆ ಮಾಡಕ್ ಹೋಗ್ಬಾರ್ದು. ಆಗ್ಲೇನೆ ಪಾಸ್ಟ್ ಈಸ್ ಪಾಸ್ಟ್ ಇಡಕ್ಕಾಗತ್ತೆ, ಫುಲ್ ಸ್ಟಾಪ್. ಅದಕ್ಕೆ ಬಾಬಾ ಹೇಳ್ಕೊಡ್ತಿದ್ದಾರೆ, ಹೆಂಗೆ ನೀವು ಹೊಸದಾಗಿ ಇದರ ಪ್ರಯೋಗ ಮಾಡ್ತೀರಾ. ಯಾವಾಗಲೂ ಈ 3 ಕಾಲ ಶ್ರೇಷ್ಠ ಇರಲಿಕ್ಕೆ, ಅದರಲ್ಲಿ ನೀವು 3 ಕಾಲನೂ ಪಾಸ್ ವಿದ್ ಆನರ್ ಆಗಿ ಪಾಸ್ ಆಗ್ಬೇಕು, ಸುಮ್ಮನೆ ಪಾಸ್ ಆಗೋದಲ್ಲ. पास्ट इज पास्ट तो होना ही है, लेकिन कैसे उसको पास करना है. कहते हो ना, समय पास हो गया, ये दृश्य पास हो गया, लेकिन पास विद आनर बन पास किया. बीती को बीती किया, लेकिन बीती को ऐसे श्रेष्ठ विधि से बीती किया जो बीती को स्मृति में लाते. वाह वाह, वाह बाबा के बोल दिल से निकले. बोल क्या है? वाह बाबा, जो बीत गया वाह वाह. बीती को बीती किया जो अन्य आपकी बीती हुई स्टोरी से पढ़ सके. आपकी बीती यादगार स्वरूप बन जाए. कीर्तन अर्थात कीर्ति गाते हैं ना. ಎಷ್ಟು ಹೈಯೆಸ್ಟ್ ಲಕ್ಷ್ಯ ಕೊಡ್ತಿದ್ದಾರೆ ಬಾಬೂರು. ನಿಮ್ಮ ಪ್ರತಿ ಗಳಿಗೆ ಹೆಂಗೆ ಅದನ್ನ ಪಾಸ್ ಮಾಡಬೇಕು, ಪಾಸ್ ವಿತ್ ಆನರ್ ಆಗ್ಲಿಕ್ಕೆ. ದೊಡ್ಡದ್ರಲ್ಲಿ ದೊಡ್ಡ ಮಾತೇನಂದ್ರೆ ಪಾಸ್ಟ್ ಈಸ್ ಪಾಸ್ಟ್ ಮಾಡಿ. ಏನು ನಡೀತಿದೆ ಅದು ಮತ್ತೆ ಒಂದು ಗಳಿಗೆ ಹೋದ್ಮೇಲೆ ಅದು ವಾಪಸ್ ತಗೋಬೇಡಿ. ಅದರಿಂದ ಗುಣ ತಗೊಳ್ತಾ ಅದ್ರ ಅನುಭವಿಯಾಗಿ ಮುಂದೆ ಹೋಗ್ಬೇಕು. ಅದು ವರ್ಣನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಳಕ್ ಹೋಗ್ಬಾರ್ದು. ಮೆಜಾರಿಟಿ ಆತ್ಮಗಳ ವೀಕ್ನೆಸ್ ಏನಪ್ಪ ಅಂದ್ರೆ, ಆಗೋಗಿದ್ದನ್ನ ಮನಸ್ಸಲ್ಲಿ ಚಿಂತನೆಯಲ್ಲಿ ವರ್ಣನೆಯಲ್ಲಿವರೆಗೂ ಬರ್ತಾರೆ. ಆದ್ರೆ ಅದ್ರಲ್ಲಿ ಟೈಮ್ ಎಷ್ಟು ವೇಸ್ಟ್, ತನ್ನ ಅನ್ಯರದು ಅನ್ನೋದು ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಯಾವಾಗ ನೀವು ಎಲ್ಲ ಪಾಸ್ಟ್ ಈಸ್ ಪಾಸ್ಟ್ ಅಂತೀರಾ ಅಂದ್ರೆ ಸಮಯ ಪಾಸ್ ಆಗೋಯ್ತು. ಇವತ್ತಿನ ಸಮಯ ಪಾಸ್ ಆಯ್ತು, ನೆನ್ನೆ ಆಗೋಯ್ತು. ನೆನ್ನೆ ಪ್ರೆಸೆಂಟ್ ಇದ್ದಾಗ
ಇವತ್ ನಾವೇನ್ ಹೇಳ್ತೀವಿ, ಭಾನುವಾರ ಹೋಯ್ತು ಸೋಮವಾರ ಬಂತು, ಅಥವಾ ಶನಿವಾರ ಹೋಯ್ತು ಭಾನುವಾರ ಬಂತು ಅಂತಾನೆ ಹೇಳ್ತೀವಿ. ಸೊ ಆ ನೆನ್ನೆ ದಿನ ಏನ್ ಬಂತು ದೃಶ್ಯಗಳು ಅದೆಲ್ಲ ನಿಮ್ ಮುಂದೆ ಪಾಸ್ ಆಗೋಯ್ತಲ್ಲ, ಪಾರಾಗ್ಬಿಡ್ತು. ಯಾವುದು ಪಾಸ್ ಆಗೋದಿದೆ ಅದನ್ನ ಹಿಡ್ಕೊಂಡು ನೀವೇನ್ ಮಾಡ್ತೀರಾ? ಅದನ್ನು ಯೋಚನೆ ಮಾಡಿ ವರ್ಣನೆ ಮಾಡಿ ಏನ್ ಮಾಡ್ತೀರಾ? ಈ ಪ್ರತಿಯೊಬ್ಬರ ಸಂಸ್ಕಾರ ಏನೆಲ್ಲ ಗೊತ್ತಿದೆ ಅಲ್ಲಿ ಫುಲ್ ಸ್ಟಾಪ್ ಇಡಿ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಇದು ತುಂಬಾ ದೊಡ್ಡ ಸ್ಥಿತಿ. ಆಕ್ಚುಲಿ ಡ್ರಾಮಾದ ಬಹಳ ಗುಹ್ಯ ಆಳ ಬೇಕಾಗುತ್ತೆ ಇದಕ್ಕೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಪಾಸ್ ವಿಧಾನರಾಗ್ಬೇಕಂದ್ರೆ ಭೀತಿಯನ್ನ ಪಾಸ್ಟ್ ಈಸ್ ಪಾಸ್ಟ್ ಮಾಡೋ ವಿಧಿ ಏನಪ್ಪಾ ಅಂದ್ರೆ, ವಾ 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 ಬಾಬಾ ವಾ ಬಾಬಾ, ನೀವು ಜೊತೆಯಲ್ಲಿದ್ರಿ, ನನ್ನ ಸಮಯ ಸಫಲ ಆಯ್ತು, ಭಲೆ ಪರಿಸ್ಥಿತಿ ಬಂತು ಬಾಬಾ, ಅದ್ರಲ್ಲಿ ನಾನು ಇದನ್ನ ಕಲ್ತ್ಕೊಂಡೆ, ನಾನು ಈ ಗುಣ ಕಲ್ತ್ಕೊಂಡೆ. ಇದು ಹೆಂಗೆ ನೀವು ಎಷ್ಟು ಶ್ರೇಷ್ಠ ಸ್ಥಿತಿಯಲ್ಲಿ ಪಾಸ್ಟ್ ಈಸ್ ಪಾಸ್ಟ್ ಮಾಡ್ಬೇಕಂದ್ರೆ, ನಿಮ್ಮದು ಆಗೋಗಿರೋ ಗಳಿಗೆಗಳು ಅನ್ಯರಿಗೆ ಪಾಠವಾಗಬೇಕು. ಹೆಂಗೆ ಈಗ ಬ್ರಹ್ಮ ಬಾಬಾ ಹೋದ್ರು, ಅವರ ಪ್ರತಿಯೊಂದು ಸಂಕಲ್ಪ ಮಾತು ಕರ್ಮ ನಮಗೆ ಪಾಠ ಆಗಿದೆ. ದಾದಿಗಳು ಹೊರಟೋದ್ರು, ಅವರ ಜೀವನ ನಮಗೆ ಪಾಠ ಆಗಿದೆ. ಅದನ್ನ ಎಲ್ರೂ ಕೊಂಡಾಡ್ತಾರೆ, ಹಾಡ್ತಾರೆ. ಈ ಸಮಯವನ್ನ ನೆಕ್ಸ್ಟ್ ಭಕ್ತಿ ಮಾರ್ಗದಲ್ಲಿ ಕೀರ್ತನೆ ಗಾಯನ ರೂಪದಲ್ಲಿ ಯಾರು ಶ್ರೇಷ್ಠ ವಾವಾ ಬಾಬೂರ್ ನೆನಪಲ್ಲಿ, ಬಾಬೂರ್ ಸಂಘದಲ್ಲಿ ಬಾಬೂರನ್ನೇ ಪ್ರಪಂಚ ಮಾಡ್ಕೊಳ್ತಾ ಬಾಬೂರ್ ಜೊತೆ ಏಕರಸವಾಗಿ ಸರ್ವ ಸಂಬಂಧದ ಆಧಾರದ ಮೇಲೆ ಯಾರು ಇರ್ತಾರೆ ಅವ್ರದ್ದು ಗಾಯನ ಕೀರ್ತನೆ ಗೋಪ ಗೋಪಿಯರ ಮೇಲೆ ಆ ಥರ ನಡೀತದೆ. ಇನ್ನ ಸಂಪನ್ನ ಸಂಪೂರ್ಣ ಸ್ಥಿತಿಯಲ್ಲಿರೋ ದೇವತಾ ರೂಪದ ಗಾಯನ ನಡೀತಿದೆ. ಇದೆಲ್ಲ ಏನ್ ಹೇಳ್ತಿದ್ದಾರೆ ಬಾಬೂರ್, ಅಷ್ಟು ಶ್ರೇಷ್ಠವಾಗಿ ನೀವು ಹೋಗೋದಂತೂ ಎಲ್ಲರ ಮುಂದೆ ಬರೋದೆಲ್ಲ ಹೋಗುತ್ತೆ, ಬಟ್ ಅದನ್ನ ನೀವು ಹೆಂಗ್ ಪಾರ್ ಮಾಡಿದ್ರಿ ಅದ್ರದ್ದು ಲೆಕ್ಕ. ಕಾಮನ್ ಆಗಿ ಜನ ಏನ್ ಬರುತ್ತೋ ಅದ್ರ ವರ್ಣನೆ ಮಾಡ್ತಾರೆ, ಸಂಕಲ್ಪ ಮಾಡ್ತಾರೆ, ಫೀಲ್ ಮಾಡ್ಕೊಳ್ತಾರೆ, ಅಯ್ಯೋ ನಾವ್ ಹಿಂಗ ಅದ ಇಲ್ಲ, ಅದನ್ನ ಸಂಕಲ್ಪದಲ್ಲೇ ತರಬೇಡಿ ಅಂತಾರೆ. ಪಾಸ್ಟ್ ಈಸ್ ಪಾಸ್ಟ್. ಸಿ ಬಾಬಾ ವೆರಿ ಇನಿಷಿಯಲಿ ಮಮ್ಮ ದೊಡ್ಡ ದೊಡ್ಡ ದಾದಿಗಳಿರೋ ಬಸ್ಸು ಉಲ್ಟಾ ಆಗ್ಬಿಡ್ತು. ದಾದಿ ಬಾಬಾ ಬಾಬಾ ಬಸ್ ಬಿತ್ತೋಗ್ಬಿಡ್ತು, ಮಮ್ಮ ಇದ್ರು ಎಲ್ಲರೂ ಇದ್ರು ಅಂತಂದ್ರೆ ಹೆಂಗ್ ಬಿತ್ತು, ಯಾರು ಬೀಳ್ಸಿದ್ರು, ಯಾರು ಸರಿಯಾಗಿ ಓಡ್ರಿ, ಅದೆಲ್ಲ ಏನೂ ಕೇಳಲಿಲ್ಲ. ಒಂದೇ ಮಾತು, ಬಚ್ಚಿ ಡ್ರಾಮಾ ಚಲೋ ದೇಖೇಂಗೆ. ಎಷ್ಟು ಸ್ಟ್ರಾಂಗ್ ಬ್ರೇಕು ಡ್ರಾಮಾದ ಮೇಲೆ. ನಾವಂಗಿದೀವ? ಬ್ರಹ್ಮ ಬಾಬನ ಸ್ಥಿತಿ ಏಕ ಬಾಪ್ ಏಕರಸ್ ಏನ್ ಹೇಳಿದ್ರಲ್ಲ, ಏಕಟಿಕ್. ಈ ಸ್ಥಿತಿಯಲ್ಲಿ ಇದ್ದೇನು ಸಂಪನ್ನ ಸ್ಥಿತಿಯಲ್ಲಿ ಒಂದೇ ಒಂದು ಸಂಕಲ್ಪ, ಇಲ್ಲ ಬಾಬಾ ಇಲ್ಲ ಡ್ರಾಮಾ, ನನ್ನ ಆತ್ಮನ ಪಾರ್ಟ್. ಇದರದ್ದು ಗುಹ್ಯ ಗತಿ ಯಾವಾಗ ಅನುಭವಕ್ಕೆ ಬರುತ್ತೆ ಅಲ್ಲಿ ಸಂಕಲ್ಪ ವಿಕಲ್ಪಗಳು ನಡೆಯಲ್ಲ. ಸೊ ನೋಡ್ಕೊಳ್ಬೇಕು, ನಾನು ಹಂಗಿದೀನಾ. ಒಂದನ್ನ ಎಷ್ಟು ವರ್ಣನೆ ಮಾಡ್ತೀವಿ, ಎಷ್ಟು ಫೀಲಿಂಗ್ಸ್ ಅಲ್ಲಿ ಬರ್ತೀವಿ, ಹಿಂಗೆ ಯಾಕೆ ಹಂಗೆ ಯಾಕೆ, ಹಿಂಗೆ ಆಗ್ಬಾರ್ದಿತ್ತಲ್ಲ, ಹಿಂಗೆ ಹೇಳ್ಬಾರ್ದಿತ್ತಲ್ಲ, ಹಿಂಗೆ ನಡಿಬಾರ್ದಿತ್ತಲ್ಲ, ಎಷ್ಟು ಕರೆಕ್ಷನ್ಸು ಆಗೋಯ್ತಲ್ಲ. ಆ ಸೀನ್ ಪಾಸ್ ಆಗೋಯ್ತು, ಅದರಿಂದ ಕಲ್ತ್ಕೋಬೇಕು. ಪ್ರತಿಯೊಂದು ಆತ್ಮನ ಅವ್ರ ಸಂಸ್ಕಾರ ಅರ್ಥ ಮಾಡ್ಕೊಳ್ಳೋದು ಅದೊಂದು ಟೈಮ್. ಅದು ತಿಳ್ಕೊಂಡ್ಮೇಲೆ ಅದನ್ನ ವರ್ಣನೆ ಮನ್ಸಲ್ಲಿ ತಗೊಳಕ್ ಹೋಗ್ಬಾರ್ದು. ಪ್ರತಿಯೊಬ್ಬರ ಪಾರ್ಟ್, ಫುಲ್ ಸ್ಟಾಪ್ ಬಿಡಿ. ಈಗ ಟೈಮ್ ಇಲ್ಲ ಸಮಯ ವೇಸ್ಟ್ ಮಾಡಕ್ಕೆ. ನವೀನತೆ ಜೀವನದಲ್ಲಿ ತರಬೇಕಂದ್ರೆ ಪ್ರತಿ ಗಳಿಗೆ ಪಾಸ್ಟ್ ಈಸ್ ಪಾಸ್ಟ್ ಮಾಡಿ. ನಿಮ್ಮ ಎನರ್ಜಿ, ಸಮಯ, ಶಕ್ತಿಗಳನ್ನ, ಶ್ವಾಸಗಳನ್ನ, ಖಜಾನೆಗಳನ್ನ ಸೇವ್ ಮಾಡ್ಬೇಕಂದ್ರೆ ಪಾಸ್ಟ್ ಈಸ್ ಪಾಸ್ಟ್ ಮಾಡ್ರಿ. ಏನಾಗುತ್ತೆ ಅದರಲ್ಲಿ ಉತಾವಲ, ನೆನ್ನೆ ದಾದಿ ಹೇಳಿದ್ರು, ಉತಾವಲ ನೈ ಹೋ ಜಾವ್, ಹೇ ಕ್ಯಾ ಹೇ ಕ್ಯೂ ಹೇ ಕೇಸೆ ಅಂತ ಗುಲ್ಜಾರ್ ದಾದಿ. ಸಾಕ್ಷಿಯಾಗಿ ನೋಡ್ರಿ. ತೋ ಎಲ್ಲರಿಗೇನಪ್ಪ ಅಂದ್ರೆ ಸೂಕ್ಷ್ಮ ಅಭಿಮಾನ ಇದೆ ನೋಡ್ರಿ, ಏನು ಹೆಂಗೆ ಹಿಂಗಲ್ಲ ಹಂಗೆ, ಇದು ಸರಿ ಇಲ್ಲ ಅದು ಸರಿ ಇಲ್ಲ, ಕರೆಕ್ಷನ್ಸ್ ಬಂದ್ಬಿಡ್ತದೆ ಬುದ್ಧಿಯಲ್ಲಿ, ಇಲ್ಲ ಫೀಲಿಂಗ್ಸ್ ಬಂದ್ಬಿಡುತ್ತೆ.
जैसे भक्ति मार्ग में आपके ही कर्म का कीर्तन गाते रहते, आपके कर्म के कीर्तन से अनेक आत्माओं का अब भी शरीर निर्वाह हो रहा है। इस नए वर्ष में हर पास्ट संकल्प व समय को ऐसे विधि से पास करना, समझा क्या करना है। ತಂದೆ ಹೇಳ್ತಿರೋದು, ಮಕ್ಕಳೇ ಭಕ್ತಿ ಮಾರ್ಗದಲ್ಲಿ ನಿಮ್ಮ ಪ್ರತಿ ಕರ್ಮದ ಕೀರ್ತನೆ ಆಗ್ತಿದೆ. ಈಗ ಕೃಷ್ಣ ಅವ್ರು ಹೆಂಗ್ ನೋಡ್ತಾ ಇದ್ರು, ಅವ್ರು ಹೆಂಗ್ ಮಾತಾಡ್ತಾ ಇದ್ರು, ಹೆಂಗ್ ನಡೀತಾ ಇದ್ರು, ಹೆಂಗ್ ತಿಂತಿದ್ರು, ಎಲ್ಲದೂ ಕೀರ್ತನೆ ಮಹಿಮೆಯ ರೂಪದಲ್ಲಿ ಮಾಡ್ತಿದಾರೋ ಇಲ್ವೋ, ಅವ್ರ ಕೀರ್ತಿಯ ಗಾಯನ ಆಡ್ತಿದಾರಲ್ವ ಭಕ್ತಿಯಲ್ಲಿ, ಇದುವರೆಗೂ ಕೇಳ್ತಿದೀವಲ್ಲ ಸಂಗಮ ಯುಗದ ಸ್ಥಿತಿಗಳನ್ನ ಹೆಂಗ್ ವರ್ಣನೆ ಮಾಡ್ತಿದ್ದಾರೆ ಅಂತ. ಅದಕ್ಕೆ ಬಾಬಾ ಹೇಳೋದು, ನಿಮ್ಮ ಕರ್ಮದ ಕೀರ್ತನೆ ಅನೇಕ ಆತ್ಮಗಳಿಗೆ ಇದುವರೆಗೂ ಶರೀರ ನಿರ್ವಾಹಾರ್ಥ. ಬ್ರಾಹ್ಮಣ ಆತ್ಮಗಳು ನಿಮ್ದು ಕೀರ್ತನೆ ಗಾಯನ ಶಾಸ್ತ್ರಗಳು ಓದಿ ಓದಿ ಅವ್ರ ಹೊಟ್ಟೆಪಾಡು ನಡೀತಿದೆ. ಈ ವರ್ಷ ಹರ್ ಪಾಸ್ಟ್ ಸಂಕಲ್ಪ ಸಮಯಕ್ಕೋ ಕೇಳಿ, ಕಂಡೀಷನ್ ಏನು? ಪ್ರತಿ ಸೆಕೆಂಡ್ ಏನ್ ಪಾಸ್ಟ್ ಆಗುತ್ತೆ, ಪ್ರತಿ ಸೆಕೆಂಡಿನ ಸಂಕಲ್ಪ ಸಮಯವನ್ನ ಇಷ್ಟು ಶ್ರೇಷ್ಠ ವಿಧಿಯಲ್ಲಿ ಪಾರ್ ಮಾಡಿ. ಅಂಡರ್ಲೈನ್ ಮಾತು ನೋಡ್ಕೊಳ್ಬೇಕು. ನನ್ನ ಪ್ರತಿ ಗಳಿಗೆಯ ಸಂಕಲ್ಪ ಸಮರ್ಥ ಶುದ್ಧ ಶ್ರೇಷ್ಠ ಸಂಕಲ್ಪ, ಬೇರೆ ತರ ರಾಂಗ್ ಸಂಕಲ್ಪ ಬರಂಗಿಲ್ಲ. ಸಮझा क्या करना है. अब आओ प्रेजेंट को ऐसे प्रैक्टिकल में लाओ जो प्रेजेंट घड़ी वह संकल्प से आपको विशेष आत्माओं द्वारा कोई न कोई प्रेजेंट अर्थात सौगात प्राप्त हो. सबसे ज्यादा खुशी किस समय होती है? जब किससे प्रेजेंट अर्थात सौगात मिलती है. कैसे भी अशांत हो, दुखी हो या परेशान हो, लेकिन जब कोई प्यार से प्रेजेंट देता है तो उस घड़ी खुशी की लहर आ जाती है. दिखावे की प्रेजेंट नहीं, दिल से सभी प्रेजेंट अर्थात सौगात को सदा स्नेह की सूचक मानते हैं ना. प्रेजेंट की जो दी हुई चीज है उसमें वैल्यू स्नेह की होती है, चीज की नहीं. ನೋಡಿ ಬಾಬಾ ಪಾಸ್ಟ್ ಹೆಂಗೆ ಏನು ಕಳೆದು ಹೋಯ್ತು ಅದು ಹೆಂಗಿರ್ಬೇಕು, ನೀವ್ ಹೆಂಗ್ ಮಾಡ್ಬೇಕು ಅನ್ನೋ ಮಾತನ್ನ ಹೇಳಿದ್ರು. ಬಾಕಿ ಈಗ ವರ್ತಮಾನಕ್ಕೆ ಬನ್ನಿ. ವರ್ತಮಾನ ಸಪೋಸ್ ಇವತ್ತೀಗ ಶುರು ಮಾಡಿದ್ವಿ, ಮುರಳಿಯ ನಂತರ ಏನ್ ಶುರು ಮಾಡ್ತೀರಾ? ನಿಮ್ಮ ಪ್ರತಿಯೊಂದು ಬಾಬಾ ಹೇಳ್ತಾರೆ ಗಳಿಗೆ ಇದೆಯಲ್ಲ, ಆ ಗಳಿಗೆ ಹೆಂಗೆ ಪ್ರಾಕ್ಟಿಕಲ್ ನೀವು ಆಸ್ತಿ ತರ್ಬೇಕಂತಂದ್ರೆ ನಿಮ್ಮನ್ನು ನೋಡಿ ಬೇರೆಯವ್ರು ಪ್ರೆಸೆಂಟ್ ಅಂದ್ರೆ ಗಿಫ್ಟ್ ಕೊಡ್ಬೇಕು, ಅಷ್ಟು ಅವ್ರಿಗೆ ಖುಷಿ ಆಗ್ಬೇಕು. ಯಾಕೆಂದ್ರೆ प्रति प्रेजेंट घड़ी संकल्प से आप विशेष आत्माओं द्वारा कोई न कोई प्रेजेंट प्राप्त हो. ಒಂದು ನಿಮಗೆ ಪ್ರೆಸೆಂಟ್ ಕೊಡೋದು ಅಥವಾ ನಿಮ್ಮಿಂದ ಅನ್ಯರಿಗೆ ಪ್ರಾಕ್ಟಿಕಲ್ ನಿಮ್ಮ ಪ್ರೆಸೆಂಟ್ ಸ್ಥಿತಿ ಹೆಂಗಿರ್ಬೇಕಂದ್ರೆ ಅನೇಕರಿಗೆ ಏನಾದ್ರೂ ಒಂದು ಸಿಗಬೇಕು ಸೌಗಾತಲ್ಲಿ, ಅಂದ್ರೆ ಗಿಫ್ಟಲ್ಲಿ ಸಿಗಬೇಕು. ಯಾಕೆಂದ್ರೆ ಜಾಸ್ತಿ ಖುಷಿ ಯಾವಾಗುತ್ತೆ ಮನುಷ್ಯರಿಗೆ ಅಂದ್ರೆ ಯಾರಾದ್ರೂ ಬಹಳ ಪ್ರೀತಿಯಿಂದ ಗಿಫ್ಟ್ ಕೊಟ್ರೆ, ಆ ಗಿಫ್ಟ್ ಚಿಕ್ಕದೇ ಇರ್ಬೋದು, ವಸ್ತುಗ್ ಬೆಲೆ ಇಲ್ಲ, ಆದ್ರೆ ದಿಲ್ ಸೆ ಪ್ರೆಸೆಂಟ್ ಹೃದಯದ ಗಿಫ್ಟ್ ಪ್ರೀತಿಯಿಂದ ಏನು ಕೊಡ್ತಾರೆ, ಒಂದ್ ಚಿಕ್ಕ ರುಮಾಲೆ ಕೊಡ್ಲಿ, ಬಟ್ ಅಲ್ಲಿ ಪ್ರೀತಿ ಇದ್ದಾಗ ಸ್ನೇಹಕ್ಕೆ ಬೆಲೆ ಇದೆಯಲ್ವಾ ಅಂತ ಕೇಳ್ತಿದ್ದಾರೆ ಬಾಬುವರು. ತೋ ಪ್ರೆಸೆಂಟ್ ದೇನೆ ಕಿ ವಿಧಿ ಸೆ ವೃದ್ಧಿ ಕೋ ಪಾತೆ ರೇನ ಅಂದ್ರೆ ಮೂಲ ಮಾತು, ಎಷ್ಟೇ ದುಃಖಿ ಅಶಾಂತ ಆತ್ಮಗಳಿರ್ಲಿ, ಬಾಬುವ್ರು ಒಂದು ಮಾತು ಹೇಳ್ತಿದ್ದಾರೆ, ಅವ್ರಿಗೆ ನೀವು ಏನಾದ್ರೂ ಒಂದು ಗಿಫ್ಟ್ ಕೊಟ್ರೆ ತಕ್ಷಣ ನಗ್ತಾರೆ ಥ್ಯಾಂಕ್ ಯು ಅಂತ. ಆ ಸೆಕೆಂಡ್ಗೆ ಅವ್ರ ದುಃಖ ಅವ್ರ ಅಶಾಂತಿಯನ್ನ ಮರೀತಾರೆ. ಆದ್ರೆ ಶೋಗೆ ಕೊಡೋದಲ್ಲ, ಯಾರಾದ್ರೂ ಶೋ ಕೊಟ್ರೆ ಅದರಿಂದ ಅವ್ರಿಗೇನು ಖುಷಿ ಆಗಲ್ಲ. ಬಟ್ ಹೃದಯದ ಪ್ರೀತಿಯಿಂದ ನೀವೇನೇ ಕೊಟ್ಟಾಗ ಅಲ್ಲಿ ಆ ಖುಷಿ ಎಲ್ಲವನ್ನ ಮರೆಸ್ಬಿಡುತ್ತೆ. ಈ ವಿಧಿಯಲ್ಲಿ ವರ್ತಮಾನವನ್ನ ಪಾರ್ ಮಾಡಿ, ನಿಮ್ಮನ್ನು ನೋಡಿ ಅನ್ಯರಿಗೆ ಖುಷಿ ಆಗಬೇಕು, ನಿಮ್ಮಿಂದ ಅನ್ಯರಿಗೆ ಪ್ರಾಪ್ತಿಯ ಗಿಫ್ಟ್ ಸಿಗಬೇಕು. ಪ್ರತಿ ಗಳಿಗೆ ವರ್ತಮಾನ ಏನಿದೆ
ಅದು ಚಾಹೆ ಸಂಕಲ್ಪದಿಂದ ಕೊಡಿ, ಮಾತು ಶ್ರೇಷ್ಠ ಮಾತಿನಿಂದ ಕೊಡಿ, ಶ್ರೇಷ್ಠ ಕರ್ಮಗಳ ಶ್ರೇಷ್ಠ ಸಂಘದ ತನ್ನಿಂದ ವೈಬ್ರೇಷನ್ಸೂ ಅನ್ಯರಿಗೆ ಪ್ರೆಸೆಂಟ್, ಅದು ಗಿಫ್ಟ್ ಆಗಬೇಕು, ಅನ್ಯರಿಗೆ ಏನಾದರೂ ಪ್ರಾಪ್ತಿ ಆಗಬೇಕು. ಗಿಫ್ಟ್ ಅರ್ಥಾತ್ ಏನಾದರೂ ಕೊಡ್ತೀವಲ್ವಾ, ಹಂಗೆ ನಮ್ಮಿಂದ ಏನಾದರೂ ಸಿಗ್ಬೇಕು ಅವ್ರಿಗೆ. ಆ ತರಹ ನೀವು ಪಾರ್ ಮಾಡಿ, ಅರ್ಥ ಆಯ್ತಲ್ವಾ ಏನು ಮಾಡಬೇಕು ಅಂತ. ಈ ಹೊಸ ವಿಧಿಯಿಂದ ನೀವು ಇದನ್ನ ಪಾರ್ ಮಾಡಿ. ತೋ ಸಮझा ಸಹಜೇ ಯ ಮುಷ್ಕಿಲ್, ತಿಳ್ಕೊಂಡ್ರಲ್ವಾ ಸಹಜನ ಕಷ್ಟನ. भंडारे भरपूर है ना, या प्रेजेंट देते देते भंडारा कम हो जाएगा, स्टॉक जमा है। सिर्फ एक सेकंड के स्नेह की दृष्टि, स्नेह का सहयोग, स्नेह की भावना, मीठे बोल, दिल के श्रेष्ठ संकल्प का साथ, यही प्रेजेंट्स बहुत है। आजकल चाहे आपस में ब्राह्मण आत्माएं, चाहे आपकी भगत आत्माएं, चाहे आपके संबंध संपर्क वाली आत्माएं हो, चाहे परेशान आत्माएं हो, सभी को इन प्रेजेंट्स की आवश्यकता है, दूसरे प्रेजेंट की नहीं है। ये इतना स्टॉक है। ಪ್ರಶ್ನೆ, ಯಾವ್ಯಾವ್ದು ಸ್ಟಾಕು? ಬಾಬಾ ಹೇಳ್ತಿರೋದು ಪ್ರತಿ ಗಳಿಗೆ ನೀವು ಈ ವಿಧಿಯಲ್ಲಿ ಎಲ್ಲರಿಗೆ ಪ್ರೆಸೆಂಟ್ ಕೊಡ್ಲಿಕ್ಕೆ ನಿಮ್ಮ ಭಂಡಾರ ಭರ್ಪೂರ್ ಇದೆಯಾ, ಸ್ಟಾಕ್ ಇದೆಯಾ ಭಂಡಾರದಲ್ಲಿ? ಅಥವಾ ಭಂಡಾರ ಖಾಲಿ ಆಗ್ಬಿಡುತ್ತೆ, ಅಯ್ಯೋ ಬಾಬಾ 1 ಗಂಟೆ ಕೊಟ್ಬಿಟ್ಟೆ ಎಲ್ಲ ಖಾಲಿ ಆಗ್ಬಿಡ್ತು ಅಂತ. ಇದೇನು ಸ್ಥೂಲ ಅಲ್ಲ, ಇದು ಕೊಟ್ಟಷ್ಟು ಮಲ್ಟಿಪ್ಲೈ ಆಗುತ್ತಲ್ಲ. ಏನೇನು ಕೊಡೋದು? 1 ಸೆಕೆಂಡಲ್ಲಿ ಅನ್ಯರ ಪ್ರತಿ ಸ್ನೇಹದ ದೃಷ್ಟಿ, ಆತ್ಮಿಕ ಪವಿತ್ರ ದೃಷ್ಟಿಯ ಸಹಯೋಗ, ಸ್ನೇಹದ ಸಹಯೋಗ, ಸ್ನೇಹದ ಭಾವನೆಯ ಗಿಫ್ಟು, ಎಲ್ಲರಿಗೆ ಆತ್ಮಿಕ ನಿಸ್ವಾರ್ಥ ಪ್ರೀತಿಯ ಸಹಯೋಗ, ನಿಸ್ವಾರ್ಥ ದೃಷ್ಟಿಯ ಭಾವನೆಯ ಸಹಯೋಗ, ಇದು ತುಂಬಾ ದೊಡ್ಡ ಗಿಫ್ಟು. ಮನುಷ್ಯರು ಜಗತ್ತಲ್ಲಿ ಇದನ್ನು ಇವತ್ತು ಯಾರು ಕೊಡಕ್ಕಾಗ್ತಿಲ್ಲ, ಯಾಕೆಂದ್ರೆ ಅವರು ಬರೀ ಸ್ವಾರ್ಥದಲ್ಲಿದ್ದಾರೆ. ನಿಸ್ವಾರ್ಥ ಆತ್ಮಿಕ ಸ್ನೇಹ ಅವ್ರಿಗೆ ಗೊತ್ತೂ ಇಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಈ ವಸ್ತು ಏನಿದೆ ಯಾರಿಗೆ ನೀವು ಕೊಡುವಾಗ ಮತ್ತೆ ಮಧುರ ಮಾತು, ಹೃದಯದ ಶ್ರೇಷ್ಠ ಸಂಕಲ್ಪಗಳ ಜೊತೆಗೆ ಎಲ್ಲರಿಗೆ ಪ್ರೆಸೆಂಟ್ಸ್ ಕೊಡಿ. ಯಾರದೇ ಪ್ರತಿ, ಇವ್ರಿಗೆ ಒಳ್ಳೇದಾಗ್ಲಿ, ಇವ್ರು ಸಮರ್ಥವಾಗಿರ್ಲಿ, ಇವ್ರು ಖುಷಿಯಾಗಿರ್ಲಿ, ಇವ್ರು ಶಕ್ತಿಶಾಲಿಯಾಗಿರ್ಲಿ, ಇವ್ರ ಆರೋಗ್ಯವಾಗಿರ್ಲಿ, ಇವ್ರ ನೆಮ್ಮದಿಯಾಗಿರ್ಲಿ, ಎಷ್ಟಿದೆ ಶುಭ ಹೃದಯದ ಅನ್ಯರ ಪ್ರತಿ ಶುಭ ಸಂಕಲ್ಪಗಳೇನಿದೆ, ಯಾರೇನೇ ಇರ್ಲಿ, ಪಾಸ್ಟ್ ಈಸ್ ಪಾಸ್ಟ್. ಅವ್ರದ್ದು ಒಂದು ಟ್ರೇಸನು ನನ್ನ ಬುದ್ಧಿಯಲ್ಲಿ ಬರಂಗಿಲ್ಲ. ಬಟ್ ಆದರೆ ನಾವು ಪ್ರತಿಯೊಂದು ಆತ್ಮನ ಪಾರ್ಟ್, ಆತ್ಮನ ಸಂಸ್ಕಾರ ತಿಳ್ಕೊಂಡಾಗ ಬೇಜಾರಾಗಲ್ಲ. ಯಾಕೆಂದ್ರೆ ಅವ್ರ ಪಾರ್ಟಲ್ಲಿ ಅವ್ರ ಸಮಯ ಬಂದಾಗ ಅವ್ರು ಚೇಂಜ್ ಆಗ್ತಾರೆ. ನಾನು ಯೋಚನೆ ಮಾಡಿ ಫಲ ಇಲ್ಲ. ಅದರ ಬದಲಾಗಿ ನಾನು ಸೂಕ್ಷ್ಮ ಸ್ನೇಹದ ಶಕ್ತಿಶಾಲಿ ಸಂಕಲ್ಪಗಳ ಸಹಯೋಗವನ್ನು ಕೊಡ್ತಾ, ಆ ಶಕ್ತಿಶಾಲಿ ಭಾವನೆಗಳ ಸಹಯೋಗವನ್ನು ಕೊಡ್ತಾ ಅವ್ರ ಪರಿವರ್ತನೆಗೆ ಸಹಯೋಗ ಕೊಡೋದೇ ದೊಡ್ಡ ಗಿಫ್ಟು. ಚಾಹೆ ಅದು ಬ್ರಾಹ್ಮಣ ಆತ್ಮಗಳ ಪ್ರತಿ ಇರ್ಬೋದು, ಸಂಬಂಧ ಸಂಪರ್ಕದಲ್ಲಿ ಬರೋರು ಇರ್ಬೋದು, ನಿಮ್ಮ ಭಕ್ತ ಆತ್ಮಗಳಿರ್ಬೋದು, ಯಾರೇ ಇರಲಿ, ಎಷ್ಟೇ ಅಶಾಂತರಿರ್ಲಿ, ಎಲ್ಲರಿಗೆ ಈ ಗಿಫ್ಟು ಪ್ರೆಸೆಂಟ್ ಅಂದ್ರೆ ಗಿಫ್ಟ್ ಏನಿದೆ, ಸೌಗಾತ್ ಅಂತಾರಲ್ಲ, ಇದ್ರ ಅವಶ್ಯಕತೆ ಇದೆ. ಬೇರೆ ಗಿಫ್ಟ್ ಮನುಷ್ಯರಿಗೆ ಬೇಕಾಗಿಲ್ಲ. ಬ್ರಾಹ್ಮಣ ಮಕ್ಕಳಿಗೂ ಈಗ ಶಕ್ತಿ ಬೇಕು, ಸೂಕ್ಷ್ಮ ಸ್ನೇಹದ ಸಮರ್ಥ ಸಂಕಲ್ಪಗಳ ಆಶೀರ್ವಾದ ಬೇಕು. ಪರಸ್ಪರ ಇದೇ ನಾವು ಕೊಡೋ ಗಿಫ್ಟು. ಸೊ ಈಗ ನೀವು ಕ್ಲಾಸಲ್ಲಿ ಕೂತಿದ್ದೀರಲ್ಲ, ಕ್ಲಾಸಿಂದ ಎದ್ದ ಮೇಲೆ ಯಾರೇನೇ ಇರಲಿ, ನಿಮ್ಮಿಂದ ಸಾಧಾರಣ ಮಾತು ಬರಂಗೇ ಇಲ್ಲ. ನೀವು ಶ್ರೇಷ್ಠವಾದ ಶುಭ ಮಾತು, ಶ್ರೇಷ್ಠ ಸಂಕಲ್ಪಗಳ ಮಾತು, ಇದು ಬಿಟ್ರೆ ಇದು ಅಭ್ಯಾಸ ಆಗ್ಬೇಕು. ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ನಡೆಯಲ್ಲ. ಈಗ ಕೆಲವು ಸಾರಿ ಏನಾಗುತ್ತೆ, ಆಗೋಗಿದ್ದು ವರ್ಣನೆ ಮಾಡಕ್ ಬರ್ತೀವಿ, ಬೇರೆಯವರು ತನ್ನ ಟೈಮು ವೇಸ್ಟು ಎಲ್ಲರ. ಮತ್ತೆ ಆ ಕಹಿಯ ಮಾತುಗಳು ಬುದ್ಧಿಯಲ್ಲಿ ಬಂದಾಗ ಆ ಕಹಿ ಫೀಲಿಂಗ್ಸಿನ ಸಂಸ್ಕಾರ ಮಾಡ್ಕೋತೀವಿ. ಯಾಕೆ ಬೇಕು? ಪಾಸ್ಟ್ ಅನ್ನು ಪ್ರೆಸೆಂಟ್ ಮಾಡ್ಬಿಟ್ಟು ಏನಕ್ಕೆ? ಪಾಸ್ಟ್ ಇವಾಗ 1 ಗಂಟೆ ಹಿಂದೆ ಹೋಗಿರ್ಬೋದು, ಅದು ಪಾಸ್ಟ್ ಆಯ್ತು 1 ಗಂಟೆ, ಯಾಕೆ ತಗೋಬೇಕು? ಅಲ್ಲಿವರೆಗೂ ಫುಲ್ ಸ್ಟಾಪ್ ಇಡೋದು ಪ್ರತಿಯೊಬ್ಬರು ಕಲ್ತ್ಕೊಂಡ್ಬಿಟ್ರೆ
ಎಲ್ಲರ ಸಮಯ ಸಂಕಲ್ಪ ಶಕ್ತಿಗಳು ಎಷ್ಟೊಂದು ಸೇವ್ ಆಗುತ್ತೆ. ಯಾವುದನ್ನ ನಾವು ಅನ್ಯರಿಗೆ, ವಿಶ್ವದ ಆತ್ಮಗಳಿಗೆ ಗಿಫ್ಟ್ ಆಗಿ ಸುಖ ಶಾಂತಿಯ ಗಿಫ್ಟ್ ಅನ್ನ, ಶುಭ ಭಾವನೆಗಳ, ಶುಭ ಕಾಮನೆಗಳ, ಆತ್ಮಿಕ ಸ್ನೇಹ, ಪರಿವಾರ ಅಲ್ವಾ ಅವರೆಲ್ಲ, ಬಾಬನ್ ಮಕ್ಕಳು ತಾನೆ, ಜ್ಞಾನ ಬಲೆ ಇಲ್ಲ. ಅವರೆಲ್ಲರಿಗೂ ನಾವು ಗಿಫ್ಟ್ ಕೊಡ್ಬೋದಲ್ವಾ? ಈಗ ಇದರಿಂದ ಬಹಳ ಟೈಮ್ ಹೋಗ್ತಿದೆ ಎಲ್ಲರದು. ಇಲ್ಲಿ ಬ್ರೇಕ್ ಹಾಕ್ಬೇಕಾಗುತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬು ಅವರು, ಮಕ್ಕಳೇ ಇದು ಮಾಡಕ್ ಆಗುತ್ತಲ್ಲ, ಇಷ್ಟು ಸ್ಟಾಕ್ ಇದೆಯಲ್ವಾ ನಿಮ್ಮ ಹತ್ರ, ಭರ್ಪೂರ್ ಇದೆಯಲ್ಲ ಭಂಡಾರ. ಸ್ನೇಹದ ವೃತ್ತಿ ದೃಷ್ಟಿ, ಸ್ನೇಹದ ಸಂಯೋಗ, ಸ್ನೇಹದ ಭಾವನೆಗಳು, ಮಧುರವಾದ ಮಾತು, ಶ್ರೇಷ್ಠ ಸಂಕಲ್ಪ, ದಿಲ್ಕ ಸಂಕಲ್ಪ ಒಳಗಿಂದ ಬರಬೇಕು. ಆ ಶುಭ ಭಾವನ ತುಂಬಿದ ಶ್ರೇಷ್ಠ ಸಂಕಲ್ಪಗಳು ಇಡೀ ದಿನದ ದಿನಚರಿಯಲ್ಲಿ ಅದು ಮಾಡಿದ್ರೆ ತಾನೇ ನಾವು ಕೊಡಕ್ಕಾಗುತ್ತೆ. ಕೇಳ್ತಿದ್ದಾರೆ, ಹರ್ ಪ್ರೆಸೆಂಟ್ ಗಡಿ ಕೋ ದಾತಾ ಬನ್. ಪ್ರೆಸೆಂಟ್ ಗಡಿ ಅಂದ್ರೆ ವರ್ತಮಾನದ ಗಳಿಗೆಗಳನ್ನ ದಾತನಾಗಿ, ಪ್ರೆಸೆಂಟ್ ಕೋ ಪಾಸ್ಟ್ ಮೇ ಬದಲ್ನಾ तो सर्व प्रकार की आत्माएं दिल से आपका कीर्तन गाती रहेंगी. ಏನ್ ಹೇಳ್ತಾರೆ ಬಾಬಾ, ವರ್ತಮಾನದ ಗಳಿಗೆಗಳನ್ನ ನಿರಂತರ ದಾತನಾಗಿ ಎಲ್ಲರ ಪ್ರತಿ ಅದನ್ನ ಪಾಸ್ಟ್ ಮಾಡ್ರಿ. ಆಗ ಹೃದಯದಿಂದ ನಿಮ್ಮ ಭಕ್ತರು ನಿಮ್ಮ ಕೀರ್ತನೆಗಳನ್ನ, ಎಲ್ಲ ಆತ್ಮಗಳು, ವಿಶ್ವದ ಆತ್ಮಗಳನ್ನು ಹೃದಯದಿಂದ ನಿಮ್ಮ ಕೀರ್ತನೆಯನ್ನ ಆಡ್ತಾರೆ. ಅಚ್ಚಾ ಫ್ಯೂಚರ್ ಕ್ಯಾ ಕರೆಂಗೆ, ಭವಿಷ್ಯವನ್ನೇನ್ ಮಾಡ್ತೀರಾ? सभी आप लोगों से पूछते हैं ना कि आखिर भी फ्यूचर क्या है, फ्यूचर को अपने फीचर से प्रत्यक्ष करो. आपके फीचर्स फ्यूचर को प्रकट करें. फ्यूचर क्या होगा, फ्यूचर के नयन क्या होगा, फ्यूचर के मुस्कान क्या होगा, फ्यूचर के संबंध क्या होगा, फ्यूचर के जीवन क्या होगा. आपके फीचर्स इन सब बातों का साक्षात्कार कराए. दृष्टि फ्यूचर की सृष्टि को स्पष्ट करे. ಎಷ್ಟು ಗುಹ್ಯವಾದ ಮಾತನ್ನ ಸರಳವಾಗಿ ಹೇಳ್ತಿದ್ದಾರೆ ಬಾಬುರು. ಏನ್ ಹೇಳ್ತಿದ್ದಾರೆ ಬಾಬುರು? ಕ್ಯಾ ಹೋಗಾ ये क्वेश्चन समाप्त हो, ऐसा होगा इसमें बदल जाए, कैसा बदल ಓ ಐಸೆ ಮೇ ಬದಲ್ ಜಾಯ್. ಭವಿಷ್ಯ ಏನಿದೆ, ಆಖಿರ್ ಭವಿಷ್ಯ ಏನ್ ಬರುತ್ತೆ ಅಂತ ಎಲ್ರೂ ಕೇಳ್ತಾರೆ. ಭವಿಷ್ಯ ಸತ್ಯುಗ ಬರುತ್ತೆ ಅನ್ನೋದು ನೀವು ಹೇಳಿದ್ರೆ ಅವ್ರು ನಂಬಲ್ಲ. ಆದ್ರೆ ನಿಮ್ಮ ಫೀಚರ್ಸ್ ಇಂದ, ಫ್ಯೂಚರ್ ನಿಮ್ಮ ಮುಖಲಕ್ಷಣಗಳಿಂದ, ನಿಮ್ಮ ಚಲನೆ, ಮಾತು, ಕರ್ಮಗಳಿಂದ ಭವಿಷ್ಯ ಏನ್ ಬರೋದಿದೆ ಅದನ್ನ ಪ್ರಕಟ ಮಾಡಿ. ಅಂದ್ರೆ ದೇವತೆಗಳ ದೃಷ್ಟಿ ಹೆಂಗಿರುತ್ತೆ, ದೇವತೆಗಳ ಮಧುರ ಆತ್ಮೀಯ ಮುಗುಳ್ನಗೆ, ಆತ್ಮನಾಗಿ ಸರ್ವ ಪ್ರಾಪ್ತಿಗಳ ಸಂಪನ್ನ ಮುಗುಳ್ನಗೆ ಅಲ್ವಾ ಸತ್ಯುಗದ್ದು. ಸೊ ನಮಗೀಗ ಅದಕ್ಕಿಂತ ಜಾಸ್ತಿ ಪ್ರಾಪ್ತಿ ಇದೆಯಲ್ಲ, ತಂದೆ ಪರಮಾತ್ಮನನ್ನವ್ರಾಗ್ಬಿಟ್ರು. ಆ ಪ್ರಾಪ್ತಿಯ ಆ ನಶೆ ಖುಷಿಯ ಆಧಾರದ ಮೇಲೆ ಮುಗುಳ್ನಗೆ. ಫ್ಯೂಚರ್ ಭವಿಷ್ಯದ ಸಂಬಂಧಗಳು ಹೆಂಗಿದೆ, ಸತ್ಯುಗದ ಸಂಬಂಧ ಅತಿಯಾದ ಆತ್ಮಿಕ ಸ್ನೇಹ, ನಿಸ್ವಾರ್ಥ ಸ್ನೇಹ, ಮೋಹದ ಟ್ರೇಸ್ ಇಲ್ಲ. ಮತ್ತೆ ಆ ಸ್ನೇಹ ಸುಮ್ಮನೆ ಸ್ನೇಹ ಅಲ್ಲ, ಸ್ವಮಾನ ಸನ್ಮಾನ ಸಂಪನ್ನ ಸ್ನೇಹ. ಸತ್ಯುಗದಲ್ಲಿ ತಂದೆ ತಾಯಿಗಳನ್ನ ಮಮ್ಮ ಪ್ರಾಣ್, ಬಾಬಾ ಪ್ರಾಣ್, ಅಷ್ಟೂ ಪ್ರೀತಿ. ಕ್ಷೀರಖಂಡ ಅಂತಂದ್ರೆ ಯೋಚನೆ ಮಾಡಿ, ಹಾಲಲ್ಲಿ ಸಕ್ಕರೆ ಇದ್ರೆ ಎಷ್ಟು ಸ್ವೀಟ್ ಇರುತ್ತೆ. ಹಂಗೆ ಸಂಬಂಧಗಳ ಮಧುರತೆ, ಎಲ್ಲಿ ಸಂಬಂಧಗಳ ಘರ್ಷಣೆ ಅಥವಾ ಮಾತು, ಕಹಿಯಾದ ಮಾತು, ಶಬ್ದಗಳಿರಂಗಿಲ್ಲ. ಆ ತರಹ ನಂದು ಸೂಕ್ಷ್ಮ ದೃಷ್ಟಿಯ ಜೊತೆ, ಮುಗುಳ್ನಗೆಯ ಜೊತೆ ಸಂಬಂಧಗಳಲ್ಲಿ ಅಷ್ಟು ಪ್ರತಿಯೊಬ್ಬರ, ಯಾರು ಹೆಂಗೆ ಇರಲಿ, ಬಟ್ ಎಲ್ಲರ ಪ್ರತಿ ಸನ್ಮಾನದ ಭಾವನೆ ಸಂಬಂಧಗಳಲ್ಲಿ. ಆ ಸ್ನೇಹ ಯಾವಾಗಿರುತ್ತೆ, ಯಾವಾಗ ಪ್ರತಿಯೊಬ್ಬ ಆತ್ಮನ ಬೆಲೆ, ಅವ್ರ ವ್ಯಾಲ್ಯೂ ಇಟ್ಕೋತೀವಿ. ತೆಗ್ದಂಗೆ ಎಸ್ತಂಗೆ ಎಲ್ಲರನ್ನು ಕಾಮನ್ ಆಗಿ ನೋಡೋದಲ್ಲ. ಪ್ರತಿಯೊಂದು ಆತ್ಮ ಬಾಬವ್ರ ಸೆಲೆಕ್ಷನ್, ಬಾಬವ್ರ ಮಕ್ಕಳು. ಮತ್ತು ಎಲ್ಲರೂ, ಸ್ಪೆಷಲಿ ಬ್ರಾಹ್ಮಣರಲ್ಲಿ ಎಲ್ಲರಲ್ಲಿ ವಿಶೇಷತೆ ಇದೆ. ಯಾರನ್ನ ನೀವು ರಿಜೆಕ್ಟ್
ಸಂಕಲ್ಪ ಸ್ವಪ್ನದಲ್ಲಿನೂ ರಿಜೆಕ್ಟ್ ಮಾಡಬೇಡಿ, ಬಿಡ್ರಿ ಇವ್ರು ಯಾವಾಗ್ಲೂ ಹಿಂಗೇನೆ, ನೋ. ಅದವ್ರಿಗೆ ಮಾಡೋ ತುಂಬಾ ದೊಡ್ಡ ಡಿಸ್ರಿಗಾರ್ಡ್. ವಿಶ್ವದ ಆತ್ಮಗಳ ಪ್ರತಿನೂ ಬಾಬಾ ಹೇಳ್ತಾರೆ ಸ್ವಮಾನ ಸನ್ಮಾನ ಇಟ್ಕೊಳ್ಳಿ, ಯಾಕೆಂದ್ರೆ ಎಲ್ಲ ಭಗವಂತನ ಮಕ್ಕಳು ಅಂದಾಗ ಎಲ್ಲ ಪಾತ್ರಧಾರಿಗಳು, ಏನಾದ್ರೂ ಒಂದು ವಿಶೇಷತೆ ತಂದಿರ್ತಾರೆ. ಅದಕ್ಕೆ ಬಾಬಾ ಹೇಳ್ತಿರೋದು ಫ್ಯೂಚರ್ ಜೀವನ ನಮ್ದಲ್ಲಿ ಆತ್ಮಾಭಿಮಾನಿ ದುನಿಯಾ. ಆ ಜೀವನ ಸಂಪೂರ್ಣ ನಿರ್ವಿಕಾರಿ ಜೀವನ, ಸರ್ವಗುಣ ಸಂಪನ್ನ ಜೀವನ, ಎಲ್ಲ ಕಲೆಗಳಿಂದ ಸಂಪನ್ನ ಜೀವನ, ಮರ್ಯಾದಾ ಪುರುಷೋತ್ತಮ ಜೀವನ, ಅಹಿಂಸಾ ಪರಮೋಧರ್ಮೀಯ ಜೀವನ. ನಾನು ಆತ್ಮ ಯಾವಾಗಿಂದ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ, ಶರೀರ ಬಿಡೋವರೆಗೂ ಈ ಎಲ್ಲ ನಂದು 5 ಲಕ್ಷಣಗಳೇನಿದೆ, ಪ್ರತಿ ಹೆಜ್ಜೆಯ, ಪ್ರತಿ ಕರ್ಮ, ಪ್ರತಿ ವ್ಯವಹಾರದಲ್ಲಿ ನನ್ನ ಜೀವನ ಸಂಪನ್ನವಾಗಿ ನಡೀತದೆ. ಆ ಜೀವನನ ಇಲ್ಲೇ ನೀವು ತೋರಿಸಿ ಭವಿಷ್ಯ ಸಂಬಂಧ, ಭವಿಷ್ಯ ಜೀವನ ಹೆಂಗಿರುತ್ತೆ ಅಷ್ಟು ಸುಖದಾಯಿಯಾಗಿ ಎಲ್ಲರಿಗೆ ನೀವಿರಿ ಮಕ್ಕಳೇ. ಈಗ ಇವತ್ತು ನೀವೆಲ್ಲ ದೃಢ ಸಂಕಲ್ಪ ಮಾಡಬೇಕು. ನ್ಯೂ ಇಯರಿಗೆ ಮುಂಚೆನೆ ಈಗೇನು ಒಂದು 3 days ಇದೆ, ಇದನ್ನು ಅಭ್ಯಾಸ ಮಾಡಿ. ನಾನು ದೇವತಾ ಶರೀರದಲ್ಲಿದ್ದೀನಿ, ನಾನು ಪ್ರತಿಯೊಬ್ಬರನ್ನ ಆ ಸ್ನೇಹ, ಸ್ವಮಾನ, ಆ ಒಂದು ಶ್ರೇಷ್ಠ ಸ್ವರೂಪದಲ್ಲಿ, ಸನ್ಮಾನದಲ್ಲಿ ನೋಡ್ಬೇಕು. ಯಾಕೆ ಬಾಬಾ ಏನ್ ಹೇಳಿದ್ರು ಮೇಲೆ, ಆಪ್ಕೆ ದೃಷ್ಟಿ ಸೆ ಸೃಷ್ಟಿ, ನಿಮ್ಮ ದೃಷ್ಟಿಯಿಂದ ಸೃಷ್ಟಿ ಚೇಂಜ್ ಆಗುತ್ತೆ ಅಂದ್ರಲ್ಲ. ಸೊ ಅಂದಾಗ ನಿಮ್ಮ ಸ್ನೇಹದ ದೃಷ್ಟಿ ಅವರ ಕರ್ಮದ ಸೃಷ್ಟಿಯನ್ನು ಚೇಂಜ್ ಮಾಡುತ್ತೆ, ಅವರ ಸಂಕಲ್ಪದ ಸೃಷ್ಟಿಯನ್ನು ಚೇಂಜ್ ಮಾಡುತ್ತೆ. ಅಂದ್ರೆ ನಿಮ್ಮ ದೃಷ್ಟಿಯಲ್ಲಿ ಅಷ್ಟು ಪರಿಶುದ್ಧತೆ, ಅಷ್ಟು ಅವ್ರು ಏನೇ ಇರ್ಲಿ ಅವ್ರ ಪ್ರತಿ ನಿಮ್ ಸ್ವಮಾನ, ಅವರ ರೆಗಾರ್ಡ್, ಅವ್ರ ಗುಣಗಳನ್ನು ನೋಡಿ. ಎಲ್ಲ ಬ್ರಾಹ್ಮಣ ಮಕ್ಕಳು ಬರೋ ಪರಿಸ್ಥಿತಿ ಬ್ರಾಹ್ಮಣರ ಮಧ್ಯದಲ್ಲೇನೆ. ನೆನೆ ಗುಜರ್ದದ್ ಹೇಳ್ತಿದ್ರಲ್ಲ, ಏನ್ ಇರೋ ಬರೋದು ಬರ್ಬೇಕು, ಇಲ್ಲೇ ಬರ್ಬೇಕು. ನೀವ್ ರೆಡಿ ಇರಿ. ಯಾಕೆ ಅವ್ರಂಗ್ ಮಾಡ್ತಾರೆ, ಅವ್ರಂಗ್ ಮಾಡ್ಲಿಲ್ಲ, ನಿಮ್ ಕರ್ಮ ಅವ್ರ ಹತ್ರ ಹಂಗ್ ಮಾಡಿಸ್ತಿದೆ. ಎಲ್ಲದರಲ್ಲಿ ತಾನು ರೆಸ್ಪಾನ್ಸಿಬಲ್ಲು. ನಾನು ರಿಟರ್ನ್ ಏನ್ ಮಾಡ್ಬೇಕು, ಸಂಕಲ್ಪ ಯಾವುದು ಮನ್ಸಿಗೆ ತಗೊಳಂಗಿಲ್ಲ. ಹೇಳಿದ್ರು ತಾನೆ ನಮ್ ದೃಷ್ಟಿ ಹೆಂಗಿರ್ಬೇಕು. ದಾದಿ ಮನ್ಸ ಸೇವೆ ಮಾಡ್ಲಿಕ್ಕೆ ತನ್ನ ಮನ್ಸನ್ನ ಸರಿಯಾಗಿ ಇಟ್ಲಿಕ್ಕೆ ಇಡೀ ದಿನದ ದಿನಚರಿಯಲ್ಲಿ ಏನ್ ಬರುತ್ತೆ, ನಾವೇನ್ ಮಾಡ್ತೀವಿ, ಹೆಂಗಿರ್ಬೇಕು ಅನ್ನೋ ಮಾತನ್ನ ಅಷ್ಟು ಸರಳವಾಗಿ ನಗುನಗ್ತಾ, ಬಟ್ ಅಷ್ಟು ಆಳವಾದ ವಿಷಯಗಳನ್ನ ಮುಂದಿಟ್ರು. ಬಟ್ ನಾವದ್ರ ಚಿಂತನೆ ಮಾಡ್ಬೇಕಲ್ಲ, ಕೇಳ್ಬಿಟ್ಬಿಡೋದಲ್ಲ. ಬಾಬಾ ಇವತ್ತು ನಮ್ಮನ್ನು ಕೇಳ್ತಿದ್ದಾರೆ, ನಿಮ್ಮ ಫೀಚರ್ಸ್, ನಿಮ್ಮ ಲಕ್ಷಣಗಳು, ನಿಮ್ಮ ನೋಡಿದ ತಕ್ಷಣ ಭವಿಷ್ಯ ಕಾಣಬೇಕು. ಆ ಸತ್ಯತೆ, ಆ ಪವಿತ್ರತೆ, ವ್ಯವಹಾರದಲ್ಲಿ ಎಲ್ಲ ಗುಣಗಳೇನಿದೆ, ನಿಮ್ಮ ವೃತ್ತಿ ದೃಷ್ಟಿ ಅನ್ಯ ಆತ್ಮಗಳಿಗೆ ಆ ಒಂದು ಸಾಕ್ಷಾತ್ಕಾರ ಮಾಡಿಸ್ಬೇಕು. ಅವ್ರಿಗೆ ಅನ್ನಿಸ್ಬೇಕು, ಅಯ್ಯೋ ಭವಿಷ್ಯ ಹೆಂಗಿರುತ್ತೆ ಅಂತ ಕೇಳಂಗಿಲ್ಲ, ಓಹೋ ಹಿಂಗಿರುತ್ತಾ. ಇವ್ರ ಜೀವನ ನೋಡಿದ್ರೆ ದೇವತಾ ಜೀವನ ಏನು ಅನ್ನೋದು ಕಾಣ್ತಿದೆ ಅನ್ನೋದನ್ನ ಅವ್ರು ಹೇಳ್ಬೇಕು. ಹಂಗಿರ್ಬೇಕಲ್ವಾ ಮಕ್ಕಳೇ ನೀವು. ಇದು ಫ್ಯೂಚರ್ ಐಹಿ ದೇವತಾನ, ಭವಿಷ್ಯ ಪಕ್ಕ ನಿಶ್ಚಯ ತಾನೆ, ದೇವತೆಗಳು ತಾನೆ. ನೀವು ಏನಂತೀರ ಮನೆಯಲ್ಲಿ? ದೇವತೆಗಳ ಅಥವಾ ಏನು? ಈಗ್ಲೇ ದೇವತಾ ಅಲ್ವಾ? ಫರಿಷ್ಠ ಅಂದ್ರೇನು? ಸೂಕ್ಷ್ಮ ದೇವತಾ. ಈಗ ಫರಿಷ್ಠಾ ಸ್ಥಿತಿಯಲ್ಲಿ ನಿರಂತರವಾಗಿ ಬ್ರಹ್ಮ ತಂದೆಯನ್ನು ಕಾಪಿ ಮಾಡಿ ಅಂತ ಹೇಳಿದಾರ ಇಲ್ವಾ? ಸೊ ಅಂದಾಗ ಆ ಸ್ಥಿತಿಗಿಂತ ಇದನ್ನ ಎಕ್ಸ್ಟ್ರೀಮ್ ಶ್ರೇಷ್ಠ ಇರಬೇಕು. देवतापन के संस्कार अर्थात दातापन के संस्कार, दातापन के संस्कार अर्थात ताज तख्तदारी बनने के संस्कार. जो भी देखे उनको आपका ताज और तख्त अनुभव हो. कौन सा ताज? सदा लाइट रहने का अर्थात हल्का रहने का, लाइट का अर्थात प्रकाश का ताज दिखाई दे. ಕೇಳಿದ್ರಾ ಏನ್ ಹೇಳ್ತಿದ್ದಾರೆ ಬಾಬವರು? ಹೆಂಗೆ ಅನ್ನೋದ್ರ ಬದಲಾಗಿ ಯೋ ದೇವತಾ ಸಂಸ್ಕಾರಗಳು. ದೇವತಾ ಅಂದ್ರೇನೆ ದೇನೆಮಾಲೆ, ನಿರಂತರವಾಗಿ ಕೊಡೋ ಸಂಸ್ಕಾರ. ಕೊಡೋದು ಯಾವಾಗ್ಲೂ ಯಾರು ಕೊಡಕ್ಕಾಗುತ್ತೆ? ರಾಜ ಕೊಡಕ್ಕಾಗುತ್ತೆ.
ರಾಜರಂದ್ರೆ ಕಿರೀಟಧಾರಿ ಸಿಂಹಾಸನಾರೂಢರು. ಮಕ್ಕಳೇ, ನೀವು ಸದಾ ನಿಮ್ಮನ್ನು ನೋಡಿದ್ರೆ ಪ್ರಕಾಶದ ಕಿರೀಟ, ಹಗುರವಾಗಿರೋ ಕಿರೀಟ, ಲೈಟ್. ಏನ್ ಬಂದ್ರೂ ಅದನ್ನ ಮನ್ಸಿಗೆ ತಗೊಳಂಗೆ ಇಲ್ಲ, ಇನ್ನೊಬ್ಬರಿಗೆ ಸಂಕಲ್ಪನೂ ಮಾಡಂಗಿಲ್ಲ, ವರ್ಣನೆನೂ ಮಾಡಂಗಿಲ್ಲ. ಅಷ್ಟು ಲೈಟ್. ಫಾಸ್ಟ್ ಈಸ್ ಫಾಸ್ಟ್ ಮಾಡೋರೇ ಹಗುರವಾಗಿರಕ್ಕಾಗುತ್ತೆ. ವರ್ತಮಾನ ಸದಾ ಗಿಫ್ಟ್ ಬೇರೆಯವರಿಗೆ ಕೊಡ್ತಾ ಇರೋರೇನೆ ಹಗುರವಾಗಿರಕ್ಕಾಗುತ್ತೆ. ಸೊ ಅಂದಾಗ ವರ್ತಮಾನ ನನಗೆ ಭವಿಷ್ಯವನ್ನು ತೋರಿಸ್ಬೇಕು, ಹಂಗೆ ಹೇಳ್ತಿದ್ದಾರೆ ಬಾಬುವರು. ಅಂದಾಗ ಏನೇ ಬಂದ್ರೂ ಏನಪ್ಪ ಹಿಂಗೆ ಆತ್ಮಗಳ ಸಂಪರ್ಕ, ಅವ್ರ ಮಾತು ಕೇಳಿನೂ ಭಾರಿ ಆಗಂಗಿಲ್ಲ, ವರ್ಣನೆ ಮಾಡಂಗಿಲ್ಲ. ವರ್ಣನೆಯಲ್ಲಿ ಯಾಕೆ ಬರ್ತಿದೆ? ಭಾರಿ ಆಗಿದ್ದೀವಿ, ಅದಕ್ಕೆ ತಾನೇ ಇನ್ನೊಬ್ರಿಗೆ ಹೇಳ್ತೀವಿ. ಅಲ್ಲೇ ಮುಗಿದ್ರೆ ದಾದಿ ಇದನ್ನು ಹೇಳಿದ್ರು, ಮನ್ಸಲ್ಲಿ ಬರ್ತಿದೆ ಫೀಲಿಂಗ್, ಅದಕ್ಕೆ ತಾನೇ ಇನ್ನೊಬ್ರ ಹತ್ರ ಹೋಗಿ ಹೇಳ್ಕೊಳ್ತಿದೀವಿ. ಬಂದೇ ಇಲ್ಲ ಅಂದ್ರೆ ಹೇಳ್ತಾನೆ ಇರ್ಲಿಲ್ಲಲ್ಲ. ಅಲ್ಲಿ ಬಾಬನಿಗೆಲ್ಲ ಹೇಳಿ ಫಿನಿಶ್ಡ್ ಡ್ರಾಮಾ ಆಯ್ತು. तो सदा आपके कर्म से, बोल से रूहानी नशा और निश्चिंत पन का चिन्ह अनुभव हो. तख्तदारी की निशानी ऐही निश्चिंत और नशा. निश्चित विजय का नशा और निश्चिंत स्थिति यह है बाप के दिल तख्त नशीन आत्मा की निशानी है. ತಂದೆ ಹೇಳೋದು, ನಿಮ್ಮ ಪ್ರತಿಯೊಂದು ಕರ್ಮ ಮಾತಲ್ಲಿ ಆತ್ಮಿಕ ನಶೆ, ನಿಶ್ಚಿಂತತನದ ಚಿಹ್ನೆ. ಸತ್ಯುಗದಲ್ಲಿ ಅವರೆಲ್ಲರೂ ಜೀವನ್ ಮುಕ್ತರಲ್ವಾ, ಯಾವ ಸೂಕ್ಷ್ಮ ಸಂಕಲ್ಪಗಳಲ್ಲೂ ಏನು, ಹೇಗೆ, ಹೆಂಗಲ್ಲ, ಹಂಗೆ, ಏನಪ್ಪ ಈ ಚಿಂತೆ ಇಲ್ಲ, ಟ್ರೇಸು ಇಲ್ಲ. ನಿಶ್ಚಿಂತತನದ ಚಿಹ್ನೆ, ಆತ್ಮಿಕ ನಶೆ, ಸಂಪನ್ನ ಪ್ರಾಪ್ತಿಯ ನಶೆ. ಕಣ್ಣಲ್ಲಿ ದೇವತೆಗಳು ನೋಡಿದ್ರೆ ಹೆಂಗ ಅನಿಸುತ್ತೆ, ಬಟ್ ಆ ನಶೆ ಅಭಿಮಾನ ಅಲ್ಲ, ಆ ನಶೆಯಲ್ಲಿ ನಮ್ರತೆ ಕಾಣ್ತಿದೆ. ಮತ್ತೆ ತಾಜ್ದಾರಿ ಅವ್ರ ತಖ್ತದಾರಿ, ಸಿಂಹಾಸನಾರೂಢರಂತಂದ್ರೆ ಯಾವುದು ನಮ್ಮ ಸಿಂಹಾಸನ? ನಿಶ್ಚಿಂತ ಅವ್ರ ನಶಾ ಯಾವುದು? ನಿಶ್ಚಿತ ವಿಜಯದ ನಶೆ, ನಿಶ್ಚಿಂತ ಸ್ಥಿತಿ. ಎಲ್ಲ ಬಾಬಾ ನೋಡ್ತಿದ್ದಾರೆ, ಮಾಡಿಸ್ತಿದ್ದಾರೆ, ನಡೆಸ್ತಿದ್ದಾರೆ, ನಂದೇನು ಇಲ್ಲ, ಅಷ್ಟು ನಿಶ್ಚಿಂತ ನಿರಾಳ ಸ್ಥಿತಿ ಇದೆಯಾ? ಏನಂತೀರ? ಅದಕ್ಕೆ ಬಾಬಾ ಹೇಳ್ತಿರೋದು, ಯಾರೇ ಬಂದಾಗ ನಿಮ್ಮಿಂದ ನಿಶ್ಚಿತ ಫಿಕ್ಸ್ ಆಗಿದೆ. ಪ್ರೀತ್ ಬುದ್ಧಿ ವಿಜಯಂತಿ, ನಿಶ್ಚಯ ಬುದ್ಧಿ ವಿಜಯಂತಿ. ತನ್ನ ಮೇಲೆ, ಬಾಬನ ಮೇಲೆ, ಡ್ರಾಮಾದ ಮೇಲೆ ಯಾರಿಗೆ ನಿಶ್ಚಯ ಇದೆ ಅವರ ನಿಶ್ಚಿಂತ ಆತ್ಮ. ಯಾಕೆಂದ್ರೆ ನಿಶ್ಚಿತ ವಿಜಯ. ನಾಳೆ ಏನಾಗುತ್ತೋ ಏನೋ, ಹೆಂಗ್ ಬರುತ್ತೋ ಏನೋ, ರಾಜ ಆಗ್ತೀನಿ ಪ್ರಜೆ, ಆ ದ್ವಂದ್ವ ಇರಲ್ಲ ಅವರಿಗೆ. ಯಾಕೆ? ತನ್ನ ಪ್ರತಿ ಹೆಜ್ಜೆಯಲ್ಲಿ, ಶ್ರೀಮತದ ಹೆಜ್ಜೆಯಲ್ಲಿ ವಿಜಯದ ಅನುಭವ ಮಾಡ್ತಾರೆ ಅವರು. ಹಂಗೆ ಬಾಬಾ ಹೇಳ್ತಿರೋದು, ಯಾರೇ ಬಂದ್ರೂ ಸಿಂಹಾಸನಾರೂಢರು, ಕಿರೀಟಧಾರಿ ಅನ್ನೋ ಅನುಭವ ಆಗ್ಬೇಕು. ಅಂಡರ್ಲೈನ್ ಮಾತೇನು? ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿ ಮಕ್ಕಳ ಚಿಹ್ನೆ ಏನಪ್ಪಾ ಅಂದ್ರೆ ನಿಶ್ಚಿತ ವಿಜಯ, ನಿಶ್ಚಿಂತ ಸ್ಥಿತಿ. ದಾದಿಗಳಲ್ಲಿ ಎಷ್ಟು ದೊಡ್ಡ ಪರಿಸ್ಥಿತಿ ಬಂದ್ರು ಬ್ರಹ್ಮ ಬಾಬನ್ ಜೀವನದಲ್ಲಿ ಹೆಂಗೆ ಅನ್ನೋದು ಯೋಚನೆ ಅವ್ರು ಮಾಡಲೇ ಇಲ್ಲ. 350 ಜನ ಊಟಕ್ಕಿದ್ದಾರೆ, ಏನು ಇಲ್ಲ, ನಿಶ್ಚಿಂತೆ ಬಾಬಾ ಮಾಡಿಸ್ತಾರೆ. ನಾವ್ ಹಂಗಿದೀವ? ಕೇಳ್ಕೊಳ್ಳಿ. ಸಣ್ಣ ಸಣ್ಣ ವಿಷಯಕ್ಕೆ ಎಷ್ಟು ಯೋಚನೆ ನಡೀತದೆ, ಮಾತಾಡ್ತೀವಿ. ಯಾಕೆ? ನಿಶ್ಚಯದ ಕೊರತೆ, ನಿಶ್ಚಿಂತ ಹಾಗೂ ನಿಶ್ಚಿತ ವಿಜಯದಲ್ಲಿ ಕೊರತೆ ಅಂತಂದ್ಬಿಡುತ್ತೆ. ನಮ್ಮ ತಂದೆ ಯಾರು? ಫಸ್ಟ್ ಅದು ಯೋಚನೆ ಮಾಡ್ಬೇಕು. ನಮ್ಮ ಜಗತ್ತಿನ ಆಲ್ಮೈಟಿ ತಂದೆಗೆ ಹೇಳಿದ್ರಿಂದ ಮುಗ್ದೋಯ್ತು. ಅದ್ ಹೆಂಗ್ ಮಾಡಿಸ್ಬೇಕು, ಏನ್ ಮಾಡಿಸ್ಬೇಕು, ಅವ್ರ ಹಂಗ್ ಮಾಡಿಸ್ತಾರೆ. ಏನಕ್ಕೆ ತಲೆ ಕೆಡ್ಸ್ಕೊಳ್ಳೋದು? ಏನಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಮಕ್ಕಳೇ ಈ ರೀತಿಯಲ್ಲಿ ಸಂಪನ್ನರಾಗಿ ಸಫಲ ಮಾಡಿ ಹೊಸ ವರ್ಷನ. ಐಸಾ ನಯಾ ವರ್ಷ ಮನಾನಾ ಅರ್ಥಾತ್ ಬನ್ಕರ್ ಬನಾನಾ. समझा नए वर्ष में क्या करना है? तीनों शब्दों को मास्टर त्रिमूर्ति, तीनों शब्दों से पास्ट प्रेजेंट फ्यूचर से मास्टर त्रिमूर्ति, मास्टर त्रिकालदर्शी और
त्रिलोकीनाथ बन जाना है, मास्टर त्रिलोकीनाथ। सब यही सोचते हैं कि अब क्या करना है, हर कदम से, चाहे याद से, चाहे सेवा के हर कदम से, इन तीनों ही विधि से सिद्धि प्राप्त करते रहना। ಇಂತಹ ಲಕ್ಷ್ಯ, ಸುಂದರ ಲಕ್ಷ್ಯ ಜೀವನಕ್ಕೆ ಯಾವ ಮನುಷ್ಯರು ಯಾರಾದ್ರೂ ಸಂತರ ಕೊಡಕ್ಕಾಗತ್ತ? ವಾ ಬಾಬಾ, ವಾ ವಾ ಬಾಬಾ, ನಮ್ಮನ್ನು ಶ್ರೇಷ್ಠ ಮಾಡಕ್ ಏನೇನು ಹೇಳ್ತಾರೆ ಬಾಬಾ. ಬಾಬಾ ಹೇಳೋದು, ಮಕ್ಕಳೇ ನಿಮ್ಮ ಫೀಚರ್ಸ್, ಲಕ್ಷಣದಿಂದ ಫ್ಯೂಚರ್ ಅನುಭವ ಮಾಡಲಿ. ಈ ವರ್ಷ ಈ ಹೊಸ ರೂಪದಲ್ಲಿ ಆಚರಣೆ ಮಾಡಿ. ಆಚರಣೆ ಮಾಡೋದಂದ್ರೆ ನೀವು ಆ ಸ್ಥಿತಿಯಲ್ಲಿ ಬಂದು ಅನ್ಯರನ್ನ ಮಾಡೋದು, ಆ ಸ್ಥಿತಿಯಲ್ಲಿ ತರೋದು, ಇದು ಆಚರಣೆ ಮಾಡೋದು. ನೀವು ಆಗ್ಬಿಡೋದು ದೊಡ್ಡದಲ್ಲ, ನೀವು ಅನ್ಯರನ್ನ ಮಾಡಿ ಆ ಸ್ಥಿತಿಯಲ್ಲಿ ತನ್ನಿ. ಫಸ್ಟ್ ನೀವು ಆಗಿ ಆಮೇಲೆ ತನ್ನಿ. ನಾವು ಆಗದೆ ಇನ್ನೊಬ್ಬರಿಗೆ ಹೇಳಿದ್ರೆ ಅವ್ರು ಮಾಡೋಕ್ಕಾಗಲ್ಲ. ನಾನಿದ್ರೆ ನಾನು ಯಾವ ಸ್ಥಿತಿಯಲ್ಲಿ ಇದ್ದೀನಿ, ಅನ್ಯರನ್ನ ಆ ಸ್ಥಿತಿಯಲ್ಲಿ ತರ್ಬೋದು. ಯಾವುದ್ರಲ್ಲಿ ನಾನು ಇಲ್ವೋ ಹೇಳಿದ್ರೆ ಅದರ ಎಫೆಕ್ಟ್ ಆಗಲ್ಲ, ಅನ್ಯರಿಗೆ ಅದು ಮನಸ್ಸಿಗೆ ಮಂದಟ್ಟಾಗಲ್ಲ. ಅದಕ್ಕೆ ಹೇಳ್ತೀವಿ, ಅಂಡರ್ಲೈನ್ ಮಾತಿದು, ಬನ್ಕರ್ ಬನಾನ. ಹೊಸ ವರ್ಷದ ಹೊಸ ರೀತಿ ಏನಂದ್ರೆ, ಏನು ನೀವು ಆಗಿ ಬಾಬಾ ಹೇಳಿದ್ದನ್ನ ನೀವು ಫಸ್ಟ್ ಆಗ್ಬಿಟ್ಟು ಅನ್ಯರನ್ನ ಮಾಡಿ. ಹಂಗೆ ಹೇಳ್ಬೇಡಿ. ತಿಳ್ಕೊಂಡ್ರಲ್ವಾ ಮಕ್ಕಳೇ? ಹೊಸ ವರ್ಷ 3 ಶಬ್ದಗಳ ಆಧಾರದ ಮೇಲೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್, 3 ಶಬ್ದನ ಬಾಬಾ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾ ಹೋದ್ರು. ಇದ್ರ ಆಧಾರದ ಮೇಲೆ ನೀವೇನಾಗ್ತೀರಾ? ಮಾಸ್ಟರ್ ತ್ರಿಮೂರ್ತಿ, ಮಾಸ್ಟರ್ ತ್ರಿಕಾಲದರ್ಶಿ, ಮಾಸ್ಟರ್ ತ್ರಿಲೋಕಿನಾಥ. 3 ದೊಡ್ಡ ದೊಡ್ಡ ಈಶ್ವರನ ಟೈಟ್ಲ್ ಕೊಟ್ಬಿಟ್ರು. ಅಟೆನ್ಷನ್. ನಶೆ ಬರ್ತಿದ್ಯಾ? ಖುಷಿ ಆಗ್ತಿದ್ಯಾ? ಬಾಬಾ ಥ್ಯಾಂಕ್ ಯು. ಮೀಟೆ ಬಾಬಾ ಥ್ಯಾಂಕ್ ಯು. ಎಲ್ಲಿದ್ದವ್ರನ್ನ ಎಲ್ಲಿ ತನ್ನ ತಲೆ ಮೇಲೆ ಇಟ್ಕೊಳ್ತಿದ್ದಾರೆ ಬಾಬವರು. ಇದು ಏನ್ ಹೇಳ್ತಿದ್ದಾರೆ? ಪ್ರತಿ ಹೆಜ್ಜೆಯಲ್ಲಿ ಹಿಂಗೆ ಎಲ್ರು ಯೋಚನೆ ಮಾಡ್ತಾರೆ, ಬಾಬಾ ಏನ್ ಮಾಡೋದು, ಹೊಸ ವರ್ಷ ಬಂತು, ಏನ್ ಮಾಡೋದು. ಬಾಬಾ ಹೇಳ್ತಾರೆ, ಪ್ರತಿ ಹೆಜ್ಜೆಯಲ್ಲಿ, ತಿರ್ಗಾ ಅಂಡರ್ಲೈನು, ಪ್ರತಿ ಹೆಜ್ಜೆ ಏನು, ಚಾಹೆ ಯೋಗ ಅಂದ್ರೆ ನೆನ್ಪಲ್ಲಿ ಇರ್ಬೋದು, ಚಾಹೆ ಸೇವೆ ಮಾಡ್ತಿದ್ದೀರಾ, ಚಾಹೆ ನೀವು ಬಲೆ ಪ್ರವೃತ್ತಿಯ ಕರ್ಮಗಳಿರ್ಬೋದು, ಅದೂ ಸೇವೆ ಅಂದ್ಕೊಳ್ಳಿ. ಯಾಕೆ ಬಾಬು ನಿಮ್ಮನ್ನ ಅಲ್ಲಿ ಇಟ್ಟಿರೋದು, ಅಲ್ಲಿ ಎಷ್ಟು ಜನ ಇದಾರೋ ಅವ್ರ ಸೇವೆ ಮಾಡಕ್ಕೆ. ಹಂಗ ಸೇವೆ ಅಂತ ತಿಳ್ಕೊಳ್ಳಿ. ಏನು ಮಾಡಕ್ ಆಗ್ತಿಲ್ಲ, ಮನ್ಸ ಸೇವೆ ಮಾಡಕ್ ಕೂತಿದ್ದೀನಿ ಅಂತ ತಿಳ್ಕೊಳ್ಳಿ. ಪ್ರತಿ ಹೆಜ್ಜೆಯಲ್ಲಿ ಏನು ಪಾಸ್ಟ್ ಹೆಂಗ್ ಕಳಿಬೇಕು, ವರ್ತಮಾನ ಎಲ್ಲರಿಗೆ ಹೆಂಗ್ ಗಿಫ್ಟ್ ಆಗ್ಬೇಕು, ಪಾಸ್ಟ್ ಈಸ್ ಪಾಸ್ಟ್ ಮಾಡ್ಬಿಟ್ಟು ಅದನ್ನ ಶ್ರೇಷ್ಠವಾಗಿ ನಾನು ಪಾರ್ ಮಾಡಿದ್ನ, ನಾನು ವರ್ತಮಾನದ ಪ್ರತಿಗಳಿಗೆ ದಾತನಾಗಿ ಎಲ್ಲರಿಗೆ ಎಲ್ಲವನ್ನು ಕೊಡ್ತಾ ಇದ್ದೀನ. ನನ್ನ ಜೀವನ, ವರ್ತಮಾನದ ಜೀವನ, ಭವಿಷ್ಯದ ಜೀವನ, ಭವಿಷ್ಯದ ಸಂಬಂಧ, ಭವಿಷ್ಯದ ಮುಗುಳ್ನಗೆ, ಭವಿಷ್ಯದ ವೃತ್ತಿ ದೃಷ್ಟಿ ಹೆಂಗಿದೆ ಅಂತ ತೋರಿಸ್ಬೇಕು ಮಕ್ಕಳೇ. ಹಂಗೆ ಸಫಲ ಮಾಡ್ರಿ. ಅಂಥವ್ರನ್ನ ಮಾಸ್ಟರ್ ತ್ರಿಮೂರ್ತಿ, ತ್ರಿಕಾಲದರ್ಶಿ ಅಂದ್ರೆ 3 ಕಾಲ ಸರಿಯಾಗಿ ಅರ್ಥ ಆಯ್ತು. ಅಂಡ್ ತ್ರಿಲೋಕಿನಾಥ ಸದಾ ಹಗುರವಾಗಿ ಹಾರ್ತಾ ಇರ್ಬೇಕು, ನಿಶ್ಚಿಂತ ಸ್ಥಿತಿಯಲ್ಲಿ ಇರ್ಬೇಕಂದ್ರೆ 3 ಲೋಕದ ಟ್ರಾವೆಲ್ಲು, ಅದರ ಅಭ್ಯಾಸ ಬೇಕು. ಈ ತರ ಮಾಡ್ತಿರಲ್ವ ಮಕ್ಕಳೇ? ಈ ವಿಧಿಯಿಂದ, ಈ 3 ವಿಧಿಯಿಂದ ಸಿದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಳ್ಳಿ. नए वर्ष का उमंग उत्साह तो बहुत है, डबल विदेशियों को डबल उमंग है. न्यू ईयर मनाने के लिए कितना साधन अपनाएंगे, वे लोग साधन भी विनाशी अपनाते हो और मनोरंजन भी अल्पकाल का भी मनाते. अभी अभी जलाएंगे, अभी अभी बुझाएंगे, लेकिन बाप दादा अविनाशी विधि से अविनाशी सिद्धि प्राप्त करने वाले बच्चों से मना रहे हैं. आप लोग भी क्या करेंगे? केक काटेंगे, मोमबत्ती जलाएंगे, गीत गाएंगे, ताली बजाएंगे, ये भी खूब करो, भले करो, लेकिन बाप दादा सदा अविनाशी बच्चों को अविनाशी मुबारक देते हैं और अविनाशी बनाने की विधि बताते हैं. साकार दुनिया में साकारी सुहेज मनाते देख बाप दादा भी खुश होते हैं. क्योंकि ऐसा सुंदर परिवार जो पूरा ही परिवार ताजदारी तख्तदारी है, और इतनी लाखों की संख्या में एक परिवार है.
ऐसा परिवार कल्प में एक ही बार मिलता है, इसलिए खूब नाचो गावो मिठाई खाओ. ಹೆಂಗ ಆಚರಣೆ ಮಾಡೋದು? ಪ್ರಪಂಚದವರು ಇಲ್ಲಂತೂ ನೀವು ಉಮಂಗ್ ಉತ್ಸಾಹ ಹೊಸ ವರ್ಷ ಆಚರಣೆ ಮಾಡಬೇಕು. ನ್ಯೂ ಇಯರು ಕ್ರಿಸ್ಮಸ್ ಇದೆಲ್ಲ ಫಾರಿನರ್ಸಿಗೆ ಬಹಳ ಇಷ್ಟ ಅಲ್ಲ, ಅವ್ರ ಪಾಪ ಮಾಡದೆ ಇವೆರಡು. ನೋಡಿ ಈಗ ಆಚರಣೆಗಳನ್ನ ಯಾರೋ ಮಾಡ್ತಾ ಇದ್ರು ಅಂತ ನಿನ್ನೆ ಯಾರೋ ಹೇಳ್ತಾ ಇದ್ರು. ಅಲ್ಲಿ ಆ ಕ್ರಿಸ್ಮಸ್ ಆಚರಣೆ ಮಾಡಿದ್ರೆ ಅಲ್ಲಿ ಬಾಂಬ್ ಹಾಕ್ಬಿಟ್ರು, ಅಷ್ಟು ಜನ ಸತ್ತೋಗ್ಬಿಟ್ರು. ಹೆಂಗಲ್ಲ ಹುಚ್ಚರು ಜನ, ಅನ್ಯರ ಖುಷಿಯಲ್ಲಿ ದುಃಖವನ್ನ ಹರಡು ಮಾಡ್ಬಿಟ್ರಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನ್ಯೂ ಇಯರ್ ಅನ್ನ ತನ್ನದ್ ಮಾಡ್ಕೊಳ್ಳೋದಂತಂದ್ರೆ ನೀವು ಅವಿನಾಶಿ ಮಕ್ಕಳು, ಅವಿನಾಶಿಯಾದ ಬಾಬಾಗೆ ಇದು ದೊಡ್ಡ ಗಿಫ್ಟೇ ಕೊಟ್ಬಿಟ್ರು. ಅವಿನಾಶಿ ರೂಪದಲ್ಲಿ ಶುಭಾಶಯಗಳು, ಅವಿನಾಶಿ ಆತ್ಮಗಳು ಮಕ್ಕಳು ಎಲ್ಲವನ್ನ ನಾನು ಅವಿನಾಶಿಯಾಗಿ ಆಚರಣೆ ಮಾಡಕ್ಕೆ ಬಂದಿದ್ದೀನಿ. ಪ್ರಪಂಚದವರಾದ್ರೆ ಈಗೀಗ ಬೆಳಗಿಸ್ತಾರೆ, ಉಫ್ ಅಂತ ಆಫ್ ಮಾಡ್ತಾರೆ, ಮತ್ತೆ ಇದು ಮಾಡ್ತಾರೆ. ಅವ್ರದ್ದೇನು ಎಲ್ಲ ವಿನಾಶಿ, ಅಲ್ಪ ಕಾಲಕ್ಕಷ್ಟೇ. ಕೇಕ್ ಕೊಟ್ರು, ಕೇಕ್ ತಿಂದ್ರು, ಎಲ್ಲ 1 ಗಂಟೆ 2 ಗಂಟೆ ಇಡೀ ದಿನ ಇರ್ಬೋದು, ಅಷ್ಟೇ ಮುಗ್ದೋಯ್ತು, ನೆಕ್ಸ್ಟ್ ಡೇ ಖಾಲಿ. ಬಟ್ ಇಲ್ಲೇನ್ ಹೇಳ್ತಿದ್ದಾರೆ ಬಾಬಾ, ಮಕ್ಕಳೇ ನೀವೂನು ಕೇಕ್ ಕಟ್ ಮಾಡ್ಬೇಕಾ, ಮೊಂಬತ್ತಿ ಏನೆಲ್ಲ ಮಾಡ್ಬೇಕದ್ ಮಾಡಿ, ಖೂಬ್ ನಾಚೋ ಗಾವೋ ಖಾವೋ, ತಿನ್ನಿ ಡಾನ್ಸ್ ಮಾಡಿ ಎಲ್ಲ ಮಾಡಿ. ಆದ್ರೆ ಎಂಥದ್ದು ಮಾಡಬೇಕು? ಅವಿನಾಶಿ ಮಕ್ಕಳಿಗೆ ಅವಿನಾಶಿ ಶುಭಾಶಯ, ಅವಿನಾಶಿ ವಿಧೇಯ, ಯಾವ ವಿಧಿಯಲ್ಲಿ ಆಚರಣೆ ಮಾಡಬೇಕು. ನೀವು ಅನ್ಯರಿಗೆ ಹೃದಯದ ಗಿಫ್ಟ್ಗಳನ್ನ ಹೆಂಗ್ ಕೊಡ್ಬೇಕು, ಸಂಕಲ್ಪಗಳು, ಭಾವನೆ, ದೃಷ್ಟಿ ಆಧಾರದ ಮೇಲೆ ಎಲ್ಲ ಹೇಳ್ಬಿಟ್ರಲ್ವಾ. ಆ ರೀತಿಯಲ್ಲಿ ಮಾಡಿ ಮಕ್ಕಳೇ. ಸಾಕಾರ ಜಗತ್ತಲ್ಲಿ ನೀವು ಸಾಕಾರದಲ್ಲಿ ಇದನ್ನೆಲ್ಲ ರಮಣೀಯವಾಗಿ ಆಚರಣೆ ಮಾಡ್ತೀರಾ, ತಂದೆ ನೋಡಿ ಖುಷಿ ಪಡ್ತಿದ್ದಾರೆ, ಭಲೆ ಖೂಬ್ ಮನಾವು. ಆದ್ರೆ ಬಾಬಾ ಹೇಳ್ತಿರೋದು, ನನಗೆ ತಂದೆಗೆ ಏನು ಹೆಮ್ಮೆ ಅಂದ್ರೆ, ಇಷ್ಟು ಸುಂದರ ಪರಿವಾರ, ಯಾವ ಪರಿವಾರದಲ್ಲಿ ಎಲ್ಲರೂ ತಾಜ್ದಾರಿ ತಕ್ತದಾರಿ. ನನ್ನ ಮಕ್ಕಳೆಲ್ಲ ರಾಜರು, ಕಿರೀಟಧಾರಿಗಳು, ಸಿಂಹಾಸನ ರೂಢರು. ಎಲ್ಲರನ್ನ ಲಾಸ್ಟ್ ಮಣಿ ಇರ್ಬೋದು, ಬಾಬಾವ್ರು ಎಲ್ಲರನ್ನ ರಾಜ ಮಕ್ಕಳು ಅಂತ ನೋಡ್ತಿದ್ದಾರೆ. ಅವ್ರ ದೃಷ್ಟಿ ಎಷ್ಟು ಹೈಯೆಸ್ಟ್, ನಾವಂಗ್ ನೋಡ್ತೀವ? ಚೆಕ್ ಮಾಡ್ಕೋಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಮಾತು, ಅದನ್ನ ಬಹಳ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ರೂ ಪಬಳದು ಲಕ್ಷಾಂತರ ಸಂಖ್ಯೆಯಲ್ಲಿ ನನ್ನ ಮಕ್ಕಳು, ನನ್ನ ಪರಿವಾರ ಎಷ್ಟು ದೊಡ್ಡದು. ಅದರಿಂದ ಖೂಬ್ ಆಚರಣೆ ಮಾಡಿ ಅಂತಿದ್ದಾರೆ. बाप तो बच्चों को देख करके बासना लेकर के ही खुश होते. सभी के मन के गीत कौन से बजते हैं, खुशी में गीत गा रहे हैं सदा, वाह वाह के गीत गाओ, वाह बाबा, वाह तकदीर, वाह परिवार, वाह श्रेष्ठ संगम का सुहावना समय, वाह करम, हर करम वाह वाह, वाह वाह है ही वाह वाह के गीत गाते रहो. बाप दादा आज मुस्कुरा रहे थे, कई बच्चे वाह के गीत के बजाय और भी गीत गाते हैं. वो 2 शब्द के गीत है, वो जानते हो? इस वर्ष वो 2 शब्द गीत नहीं गाना, सारा वर्ष ये 2 शब्द यूज नहीं करना ಅಂತ ಹೇಳ್ತಿರೋದು. वो 2 शब्द कौन से है? वाई और आई. बहुत करके बाप दादा जब बच्चों की टीवी देखते हैं तो बच्चे वाह वाह के बजाय वही वही करते रहते. वही के बजाय वाह वाह करना, ಐ के बजाय बाबा बाबा कहना, समझा. ಏನ್ ಹೇಳ್ತಿದಾರೆ ಬಾಬಾ? ಮಕ್ಕಳು ನಿಮ್ಮನ್ನ ನೋಡಿ ನೋಡಿನೇ ನಾನು ನಿಮ್ಮ ಪ್ರೀತಿಯನ್ನ ಹಂಗೆ ತಗೊಳ್ತಾ ಇರ್ತೀನಿ. ಭಾಸನ ಅದರದು ಫೀಲಿಂಗ್ಸ್ ತಗೋತಾನೆ ಇರ್ತೀನಿ. ನಾನು ಖುಷಿಯಲ್ಲಿ ನಿಮ್ಮನ್ನು ನೋಡೋದೇ ನನಗೊಂದು ಆನಂದ. ಮಕ್ಕಳು ಖುಷಿಯಿಂದ ಮನಸ್ಸಿನ ಗೀತೆ ಏನು ಆಡ್ತಾರೆ, ವಾ 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 ಬಾಬಾ ವಾ ಬಾಬಾ ಅಂತ ಹಾಡ್ತಾ ಇರ್ತಾರೆ. ಆದ್ರೆ ಈ ಹಾಡಿನ ಜೊತೆ ಕೆಲವು ಮಕ್ಕಳು ಇನ್ನೊಂದು ಹಾಡು ಹಾಡ್ತಾರೆ, ವೈ ವೈ ಐ ಐ ಅಂದ್ರೆ ಯಾಕೆ ಯಾಕೆ ಏನು ಏನು ನಾನು ನಾನು. ಈ ಎರಡು ಬಿಟ್ಬಿಡಿ ಮಕ್ಕಳೇ, ಈ ವರ್ಷ ಇದನ್ನು ಉಪಯೋಗಿಸ್ಬೇಡಿ. ಆ ನಾನು ಅನ್ನೋದು ಬಂದ್ರೇನೆ ಎಲ್ಲ ಆರ್ಭಟ, ಮೇಲಿಂದ ಕೆಳಗಡೆ ಸ್ಥಿತಿ, ಸೂಕ್ಷ್ಮ, ಇದು ಗೊತ್ತೇ ಆಗಲ್ಲ ಅವ್ರಿಗೆ. ಇದು ಒಂದು ಅಭಿಮಾನ, ಬೇರೆ ಏನ್ ನೋಡ್ತಿದೀವಿ, ಏನ್ ನಡೀತಿದೆ ಅದ್ರ ಬಗ್ಗೆ ನಮಗೆ ಸಂಕಲ್ಪ ನಡೆಯಂಗಿಲ್ಲ, ಕರೆಕ್ಷನ್ಸ್ ಬರಂಗಿಲ್ಲ, ಡ್ರಾಮಾ.
ಈಗ ನಾನಾಗಿ ಅನ್ಯರಿಗೆ ತೋರಿಸ್ಬೇಕು, ನಾನು ಸ್ಯಾಂಪಲ್ ಇರಬೇಕು. ಇದು ಪಟ್ಟಿ ಹಾಕೊಂಡ್ಬಿಡಿ ಇಲ್ಲಿ ಫಸ್ಟ್ ಪಾಯಿಂಟ್. ಅಂಡ್ ಏನೇ ಬರಲಿ ಸಂಕಲ್ಪದಲ್ಲಿನೂ ಯಾಕೆ ಹಿಂಗೆ ಮಾಡ್ತಾರೆ, ಯಾಕೆ ಹಿಂಗಿದು, ಯಾಕೆ ಹಿಂಗೆ ನೋ, ಯಾಕೆ ಏನು ಎತ್ತ ಕೇಳಲೇಬೇಡಿ. ಫುಲ್ ಸ್ಟಾಪ್. ಸಂಕಲ್ಪ ಕೊಡಿ, ಇನ್ನ ಶ್ರೇಷ್ಠ ಸಂಕಲ್ಪ ಅವ್ರಿಗೆ, ಅವ್ರ ಮನಸ್ಸು ಅವ್ರ ಭಾವನೆಗಳು ಚೇಂಜ್ ಆಗಂಗೆ. ಅದಕ್ಕೆ ಕೇಳಿದ್ರು ಬಾಬಾ, ವೈ ಅನ್ನೋದನ್ನ ವಾವ ಅಂತ ಮಾಡಿ ಐ ನಾನು ಅನ್ನೋದ್ರ ಬದಲಾಗಿ ಬಾಬಾ ಬಾಬಾ ಎಲ್ಲ ನೀವು ಅಂತ ಹಾಡಾಡ್ರಿ. ತಿಳ್ಕೊಂಡ್ರ ಮಕ್ಕಳೇ? ಅರ್ಥ ಆಯ್ತಾ? जो भी हो जैसे भी हो फिर भी बाप दादा के प्यारे हो, तब तो सभी प्यार से मिलन के लिए भागे हो। अमृत वेले सभी बच्चे यही गीत गाते हैं सदा, प्यारा बाबा मीठा बाबा और बाप दादा रिटर्न में प्यारे बच्चे का गीत गाते हैं। अच्छा है ना? वैसे तो इस वर्ष न्यारे और प्यारे का पाठ है. ತಂದೆ ಹೇಳೋದು, ಮಕ್ಕಳು ಎಲ್ಲ ಆಚರಣೆ ಮಾಡ್ಕೊಳಕ್ ಓಡ್ಕೊಂಡ್ ಬಂದಿದ್ದಾರೆ. ಅಮೃತ ವೇಳೆಯಿಂದ ಮಕ್ಕಳು ಏನು ಆಡ್ತಾರೆ, ವಾ ಬಾಬಾ ಮೀಠ ಬಾಬಾ ಪ್ಯಾರ ಬಾಬಾ. ಅದಕ್ಕೆ ರಿಟರ್ನ್ ಅಲ್ಲಿ ನಾನು ಆಡ್ತೀನಿ, ವಾ ಮಕ್ಕಳೇ, ನನ್ನ ಮುದ್ದು ಮಕ್ಕಳೇ, ನನ್ನ ಗಿಣಿಗಳೇ ಅಂತ ಆಡಾಡ್ತಿರ್ತೀನಿ. ಆದ್ರೆ ಈ ವರ್ಷ ಏನು ನ್ಯಾರ ಪ್ಯಾರ ಆಗೋ ಪಾಠ. ಬ್ರಹ್ಮ ತಂದೆಯ ಸಮಾನ ಆಗದಂದ್ರೆ ಫಸ್ಟ್ ಸ್ಟೆಪ್ ದೇಹದ ಜಗತ್ತು ಪ್ರಪಂಚದಿಂದ ನ್ಯಾರ ಆತ್ಮ ಸ್ವರೂಪದಲ್ಲಿ ತಂದೆ ಒಬ್ಬನ ಪ್ರತಿ ಪ್ರೀತಿ, ನ್ಯಾರ ಪ್ಯಾರ. ಮತ್ತೆ ಒಬ್ಬನ ಪ್ರತಿ ಪ್ರೀತಿ ಅಂದ್ರೇನು? ಎಲ್ಲ ಆತ್ಮಗಳ ಪ್ರತಿ ನಿಸ್ವಾರ್ಥ ಸ್ನೇಹ ಭಾವ. तो फिर भी बच्चों के स्नेह का आवाहन बाप को भी न्यारी दुनिया में प्यारी दुनिया में ले आते हैं, न्यारी दुनिया से प्यारी दुनिया में ले आता है. आकारी विधि में ये सब देखने की आवश्यकता नहीं है. आकारी मिलन की विधि में एक ही समय पर अनेक बेहद बच्चों को बेहद मिलन की अनुभूति कराती है. साकारी विधि से फिर बेहद में आना पड़ता है. बच्चों को चाहिए भी क्या? मुरली और दृष्टि. मुरली में भी मिलना ही तो है, चाहे अलग बोले चाहे साथ में बोलेंगे तो वही बात है. जो संगठन में बोलते हैं वही अलग में बोलेंगे. फिर भी देखो पहला चांस डबल विदेशियों को मिला है. ಅವಾಗ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಆಚರಣೆ ಮಾಡಕ್ಕೆ ಅವ್ರಿಗೆಲ್ಲ ಚಾನ್ಸ್ ಕೊಡ್ತಾ ಇದ್ರು ಬಾಬಾ. ಅದಕ್ಕೆ ಹೇಳ್ತಾ ಇದ್ದಾರೆ ಬಾಬಾ, ಮಕ್ಕಳೇ, ನಿಮ್ಮ ಪ್ರೀತಿ ಇದೆಯಲ್ಲ, ಅದು ನ್ಯಾರ ಇರೋ ತಂದೆ, ನ್ಯಾರ ಪ್ರಪಂಚದಲ್ಲಿರೋ ತಂದೆ ಭಿನ್ನ ಪ್ರಪಂಚ ಅಲ್ವಾ ಇದಕ್ಕಿಂತ. ಇಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಾನು ನಿಮ್ಮ ಪ್ರೇಮದ ಜಗತ್ತಿಗೆ ಬರ್ತೀನಿ. ಆಕಾರಿ ವಿಧಿಯಲ್ಲಿ ಇದೆಲ್ಲ ನೋಡೋ ಅಗತ್ಯ ಇಲ್ಲ ನಮಗೆ. ಆಕಾರದಲ್ಲಿ ಅಲ್ಲಿ ಹೆಂಗೆ ಬಾಬಾ ಎಲ್ಲ ಮಕ್ಕಳನ್ನ ಅಟ್ ಎ ಟೈಮ್ ಎಲ್ಲರನ್ನ ಮಿಲನ ಮಾಡೋ ಆ ಅನುಭೂತಿಯನ್ನು ಮಾಡಿಸ್ತಾರೆ. ಅಲ್ಲಿ ಲಿಮಿಟ್ಸೇ ಇಲ್ಲಲ್ವಾ? ಲಿಮಿಟ್ಸ್ ಎಲ್ಲ ಇಲ್ಲೇನೆ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು, ಇಲ್ಲಿ ಸಾಕಾರಿ ವಿಧಿ ನಿಮ್ಮ ಪ್ರಪಂಚ ಅಲ್ಲ, ಆ ವಿಧಿಯಲ್ಲೇ ನಾನು ಎಲ್ಲರ ಹತ್ರ ಮಾತಾಡ್ಬೇಕಾಗುತ್ತೆ. ಮಕ್ಕಳಿಗೆ ಏನ್ ಬೇಕು? ಮುರುಳಿ ಅಂಡ್ ದೃಷ್ಟಿ. ಬಾಬಳತ್ರ ಮುರುಳಿಯಲ್ಲಿ ನಾನು ನಿಮ್ಮ ಸಿಂಗಲ್ ಆಗಿ ಹೇಳ್ತೀನೋ ಎಲ್ಲರಿಗೆ ಹೇಳ್ತೀನೋ? ಎಲ್ಲರಿಗೆ ಹೇಳಿದ್ದನೆ ಮತ್ತೆ ನೀವು ಇಂಡಿವಿಜುವಲ್ ಆಗಿ ಹೇಳಿದ್ರು ಅದೇ ಹೇಳ್ತೀನಿ ಅಂದಾಗ ಮಕ್ಕಳೇ ಸದಾ ತಂದೆ ಏನು ಹೇಳ್ತಾರೆ ಅದನ್ನ ಜೀವನದಲ್ಲಿ ಸಂಘಟನೆಯಲ್ಲಿ ಅನುಭವ ಮಾಡ್ತಾ ಅದನ್ನ ತಗೊಂಡೇ ಬರಬೇಕು. ಬಾಬಾ ಹೇಳಿದ್ರು ನಾನು ಮಾಡಿದೆ, ಆ ಸ್ಥಿತಿಯಲ್ಲಿ ಬನ್ನಿ. फिर भी भारत के बच्चे 18 तारीख का इंतजार कर रहे हैं और आप लोग पहला चांस ले रहे हो. अच्छा, 35-36 देशों में आए हो. ये भी 36 प्रकार का भोग हो गया. 36 का गायन है, 36 का ವೆರೈಟಿ है. 36 ದೇಶಗಳಿಂದ ಎಲ್ಲ ಬಂದಿದ್ದಾರೆ. ಅಂದ್ರೆ ನ್ಯೂ ಇಯರ್ ಇವ್ರು ಮಾಡಿದ್ರೆ ವಿದೇಶಿಗಳು 18 ಜನವರಿ ಭಾರತವಾಸಿ ಮಕ್ಕಳು ಹೋಗ್ತಾರಲ್ಲ, ಅದಕ್ಕೆ ಬಾಬಾ ಹೇಳ್ತಾರೆ ಅವರು ವೆಯ್ಟ್ ಮಾಡ್ತಿದ್ದಾರೆ. ಅಂದ್ರೆ ಫಸ್ಟ್ ಚಾನ್ಸ್ ಅವ್ರಿಗಿಂತ ನಿಮಗೆ 36 ಭೋಗ. ಬಾಬಾ 36 ದೇಶಗಳ ವೆರೈಟಿ ಮಕ್ಕಳು ಬಾಬನಿಗೆ ಒಂದು ಪ್ರಸಾದ ನೈವೇದ್ಯ ಇಟ್ಟಂಗೆ. बाप दादा सभी बच्चों का सेवा की उमंग उत्साह देख खुश होते हैं. जो सभी के मन तन धन समय स्नेह और हिम्मत में सेवा में लगाया, उसकी बाप दादा पदम गुणा बधाई दे रहे हैं. चाहे इस समय सन्मुख है, चाहे आकार रूप में सन्मुख है, लेकिन बाप दादा सभी बच्चों को सेवा की लगन में रहने की
मुबारक दे रहे हैं, सहयोगी बने सहयोगी बनाಯಾನ. ಯಾವಾಗಲೂ ಬಾಬಂಗೆ ಸೇವೆಯ ಉಮಂಗ್ ಉತ್ಸಾಹದಲ್ಲಿರೋ ಮಕ್ಕಳು ನೋಡಿ ಬಹಳ ಖುಷಿ. ತನುಮನ ಧನದಿಂದ ಸಮಯ, ಸ್ನೇಹ, ಸಾಹಸ ಎಲ್ಲವನ್ನ, ಅಂದರೆ ಸ್ಥೂಲ ಸೂಕ್ಷ್ಮ, ತನ್ನ ಪ್ರೀತಿಯನ್ನ, ತನ್ನ ಸಾಹಸವನ್ನ, ತನ್ನ ಎಲ್ಲ ಸಮಯವನ್ನ ಸೇವೆಯಲ್ಲಿ ಯಾರು ಉಪಯೋಗಿಸ್ತಿದ್ದಾರೆ ತನುಮನ ಧನದ ಜೊತೆಗೆ, ಅಂಥ ಮಕ್ಕಳಿಗೆ ಪದಂ ಗುಣ ಶುಭಾಶಯ ಕೊಡ್ತಿದ್ದೀನಿ. ಚಾಹೆ ಅವರು ಸನ್ಮುಖದಲ್ಲಿದ್ದಾರೋ, ಕೆಲವ್ರು ಬಂದಿಲ್ಲ ಆಕಾರಿ ರೂಪದಲ್ಲಿ ಸನ್ಮುಖದಲ್ಲಿದ್ದಾರೆ, ಎಲ್ಲ ದೇಶ ವಿಶೇಷದ ಮಕ್ಕಳಿಗೆ ಶುಭಾಶಯಗಳು. ಏನು ಶುಭಾಶಯದಲ್ಲಿ ಕೊಡ್ತಿರೋದು? ಸದಾ ತಂದೆಯ ನೆನಪಲ್ಲಿ ಸೇವೆಯ ಲಗನ್ನಲ್ಲಿ ಮಗನ್ನಾಗಿರ್ತಕ್ಕಂಥ ಮಕ್ಕಳಿಗೆ ಶುಭಾಶಯ. ಯಾವಾಗಲೂ ಹಂಗೆ ಇರಿ ಮಕ್ಕಳೇ, ಸಹಯೋಗಿಗಳಾಗ್ರಿ, ಸಹಯೋಗಿಗಳನ್ನಾಗಿ ಅನ್ಯರನ್ನ ಮಾಡ್ರಿ. तो सहयोगी बनने की भी, सहयोगी बनाने की भी डबल मुबारक. ತಾನು ಸಹಯೋಗಿ ಆಗದೆ ಕೆಲವರು ಅನೇಕರನ್ನ ಈಶ್ವರೀಯ ಸೇವೆಯಲ್ಲಿ ಸಹಯೋಗಿಗಳನ್ನಾಗಿ ಮಾಡ್ತಾರೆ, ಅದಕ್ಕೆ ಶುಭಾಶಯ. कई बच्चों के सेवा के उमंग उत्साह के समाचार और साथ साथ नए वर्ष के उमंग उत्साह के कार्ड की माला बाप दादा के गले में फिरोई गई है. उन्होंने भी कार्ड भेजे हैं. बाप दादा कार्ड के रिटर्न में रिगार्ड और लव दोनों देते हैं. समाचार सुन सुन हर्षित होते हैं, चाहे गुप्त रूप में सेवा की, चाहे प्रत्यक्ष रूप में की, लेकिन बाप को प्रत्यक्ष करने की सेवा में सदा सफल ही. ಅಂದರೆ ಎಲ್ಲರೂ ಬಾಬನಿಗೆ ಯಾವಾಗಲೂ ಇಮೇಲ್ಗಳಿಂದ ಪತ್ರಗಳಿಂದ ಎಲ್ಲ ಲೆಟರ್ ಬರೆದು ನಾವೇನೇನು ಮಾಡ್ತಿದ್ದೀವಿ ಎಲ್ಲ ಹೇಳ್ತಾರೆ. ನಿಮ್ಮೆಲ್ಲರ ಸಮಾಚಾರಗಳನ್ನು ಕೇಳಿ ಎಲ್ಲರಿಗೆ ಮಕ್ಕಳೇ ನಾನು ನಿಮ್ಮನ್ನು ಕೇಳಿ ಕೇಳಿ ಖುಷಿ ಪಡ್ತಿದ್ದೀನಿ. ತಂದೆಗೆ ಕಾರ್ಡಿನ ರೆಗಾರ್ಡಲ್ಲಿ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ. ರೆಗಾರ್ಡ್ ಅಂಡ್ ಪ್ರೀತಿ ಸಮಾಚಾರ ಕೇಳಿ ಖುಷಿ ಪಡ್ತೀನಿ. ಚಾಹೆ ಗುಪ್ತವಾಗಿ ಸೇವೆ ಮಾಡ್ತಿರೋ, ಪ್ರತ್ಯಕ್ಷವಾಗಿ ಮಾಡ್ತಿರೋ, ಬಟ್ ಎಲ್ಲರ ಲಕ್ಷ್ಯ ತಂದೆಯನ್ನ ಪ್ರತ್ಯಕ್ಷ ಮಾಡೋ ಸೇವೆಯಲ್ಲಿದ್ದೀರ. स्नेह से सेवा की रिजल्ट सहयोगी आत्माएं बनना है और बाप के कार्य में समीप आना है, यही सफलता की निशानी है. सहयोगी आज सहयोगी है, कल योगी बन जाएंगे. तो सहयोगी बनाने की विशेष सेवा जो भी सभी ने चारों ओर की, उसके लिए बाप दादा अविनाशी सफलता स्वरूप भव का वरदान दे रहे हैं. ಏನೇನು ವರದಾನ ನೋಡ್ರಿ, ದೊಡ್ಡ ದೊಡ್ಡ ವರದಾನಗಳು. ತಂದೆ ಏನು ಹೇಳ್ತಿದ್ದಾರೆ ಅಂದರೆ, ಸ್ನೇಹದ ಸೇವೆಯ ರಿಸಲ್ಟ್ ಏನಪ್ಪ ಅಂದರೆ ನಿಮಗೆ ಬಾಬುವ್ರ ಮೇಲೆ ತುಂಬ ಪ್ರೀತಿ ಇದೆ. ಅದರ ಪ್ರೂಫ್ ಏನಂದ್ರೆ ಸದಾ ಬಾಬುವ್ರ ಕಾರ್ಯದಲ್ಲಿ ಸಹಯೋಗಿಯಾಗಿರೋದು, ತಾನಿದ್ದು ತಾನು ಭಾಗ್ಯ ಮಾಡ್ಕೊಳ್ಳೋದಲ್ಲ, ಅನ್ಯರನ್ನ ತಂದೆಯ ಕಾರ್ಯದಲ್ಲಿ ಸಹಯೋಗಿ ಮಾಡೋದು. ಯಾಕೆಂದ್ರೆ ಸೋ ದ್ಯಾಟ್ ಅವ್ರಿಗೆ ಫಲ ಕೊಡಿಸ್ಬೇಕಲ್ವಾ ನೀವು. ತಂದೆಯ ಕಾರ್ಯದ ಸಹಯೋಗಿ ಮಾಡೋದಂದ್ರೆ ತಂದೆಯ ಕಾರ್ಯದ ಸಮೀಪ ತಂದಂಗೆ ಆತ್ಮಗಳಿಗೆ. ಅದರಲ್ಲಿ ಸದಾ ನಾವು ಸಫಲರಾಗಿದ್ದೀವಿ ಅನ್ನೋ ಚಿಹ್ನೆ. ಅನೇಕರನ್ನ ಬಾಬನ್ ಸಂಬಂಧದಲ್ಲಿ ತರಬೇಕಲ್ಲ ಸಹಯೋಗಿ. ಇವತ್ತಿನ ಸಹಯೋಗಿಗಳು ನಾಳೆ ಅವ್ರು ಯೋಗಿಗಳಾಗ್ಬಿಡ್ತಾರೆ ಮಕ್ಕಳೇ. ಅದಕ್ಕೆ ಸಹಯೋಗಿ ಮಾಡೋ ವಿಶೇಷ ಸೇವೆ 4 ಕಡೆ ನೀವೇನು ಮಾಡಿದ್ದೀರಾ ಅಂತಹ ಮಕ್ಕಳಿಗೆ ಅವಿನಾಶಿ ಸಫಲತಾ ಭವದ ವರದಾನ ಕೊಡ್ತಾ ಇದ್ದೀನಿ. ಮಕ್ಕಳೇ ಸಫಲರಾಗಿ ಮಾಡ್ರಪ್ಪ, ಸಫಲರಾಗಿರಿ ಅಂತ ಹೇಳ್ತಾ ಇದ್ದೀನಿ ಅಂತಾರೆ ಬಾಬಾ. सफलता बहु भगवंत कोट्रे दौड़ वरदान. जब आपकी प्रजा सहयोगी संबंधी रुद्धि को प्राप्त होंगे तो रुद्धि के प्रमाण विधि को भी बदलना तो पड़ेगा. खुश होते हैं ना भले बड़े. ನಿಮ್ಮ ಪ್ರಜೆ ಸಹಯೋಗಿಗಳು ಸಂಬಂಧಿಗಳು ವೃದ್ಧಿಯನ್ನ ಪ್ರಾಪ್ತಿ ಮಾಡ್ಕೊಂಡಂಗೆ ವೃದ್ಧಿಯ ಪ್ರಮಾಣ ವಿಧಿಯನ್ನ ಚೇಂಜ್ ಮಾಡಲೇಬೇಕು. ಖುಷಿ ಆಗ್ತಲ್ಲ, ಖುಷಿ ತುಂಬಾ ಆಗುತ್ತಲ್ಲ, ಮುಂದುವರಿತಾ ಇರಿ. अच्छा, सर्व सदा स्नेही सदा सहयोगी बनाने वाले, सदा बधाई प्राप्त करने वाले, सदा हर सेकेंड हर संकल्प को श्रेष्ठ ते श्रेष्ठ गायन योग्य बनाने वाले,
सदा दाता बन सर्व को स्नेह और सहयोग देने वाले ऐसे श्रेष्ठ महान भाग्यवान आत्माओं को बाप दादा का याद प्यार और संगम की गुड ನೈಟ್ ಅಂಡ್ ಗುಡ್ ಮಾರ್ನಿಂಗ್ ಎರಡು ಹೇಳ್ಬಿಟ್ರು. ಅವಾಗ ಬಾಬಾ 12 ಗಂಟೆ ತನಕ ಇದ್ದು ಎಲ್ಲ ಆಚರಣೆ ಮಾಡಿ ಲೇಟಾಗಿ ಹೋಗೋರಲ್ವಾ, ಅದಕ್ಕೆ ಇದು 12 ಗಂಟೆ ಮುಂಚೆ ಮುರುಳಿ ಪೂರ ಆಯಿತು. ಗುಡ್ ನೈಟ್ ಅಂಡ್ ನೆಕ್ಸ್ಟ್ ಸ್ವಲ್ಪ ನಿಮಿಷಗಳಲ್ಲಿ ಗುಡ್ ಮಾರ್ನಿಂಗ್. ಇಂಥ ಸದಾ ಸ್ನೇಹಿ ಸಹಯೋಗಿ ಮಾಡ್ತಕ್ಕಂಥ ಮಕ್ಕಳಿಗೆ ಸದಾ ಏನು ಶುಭಾಶಯಕ್ಕೆ ಪ್ರಾಪ್ತರಾಗಿರೋರು, ಶುಭಾಶಯಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋ ಮಕ್ಕಳಿಗೆ ಸದಾ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪ ಶ್ರೇಷ್ಠದರಲ್ಲಿ ಶ್ರೇಷ್ಠ ಮಾಡ್ಕೊಳ್ತಾ ಆ ಗಳಿಗೆಗಳನ್ನು ಗಾಯನ ಯೋಗ್ಯ ಮಾಡ್ತಕ್ಕಂಥ ಮಕ್ಕಳಿಗೆ ಸದಾ ದಾತನಾಗಿದ್ದು ಸರ್ವರಿಗೆ ಸ್ನೇಹ ಸಹಯೋಗವನ್ನು ಕೊಡೋ ಶ್ರೇಷ್ಠ ಮಹಾನ್ ಭಾಗ್ಯವಾನ್ ಆತ್ಮಗಳಿಗೆ ತಂದೆಯ ನೆನಪು ಪ್ರೀತಿಯಾಗೋ ಏನು ಸಂಗಮದ ಗುಡ್ ನೈಟ್ ಯಾದ್ ಪ್ಯಾರ್ ಜೊತೆ ಗುಡ್ ಮಾರ್ನಿಂಗ್. ಬಾಬಾ ಸೇವಾದಾರಿಗಳ ಜೊತೆ ಮಾತಾಡ್ತಿದ್ದಾರೆ, ಓದ್ಬಿಡ್ತೀನಿ. निमित सेवाधारी बच्चों को बाप दादा सदा समान भव के वरदान से आगे बढ़ाते रहते हैं. बाप दादा सभी पांडव चाहे शक्तियां है जो भी सेवा के लिए निमित्त है उन सब को विशेष पदमापदम भाग्यवान श्रेष्ठ आत्माएं समझते हैं. सेवा का प्रत्यक्ष फल खुशी और शक्ति ये विशेष अनुभव तो करते ही है ना. ಅಂದ್ರೆ ರಿಯಲ್ ನಿಮಿತ್ತ ಸೇವಾಧಾರಿಗಳಂತಂದ್ರೆ ಯಾರೆಲ್ಲ ಮಕ್ಕಳು ಸೇವಾ ಸ್ಥಾನಗಳಲ್ಲಿ ಇದ್ಕೊಂಡು ಇಷ್ಟೊಂದು ಸೇವೆ ಮಾಡ್ತಾರೆ ಅವರೆಲ್ಲರಿಗೆ ಸಮಾನ ಭವದ ವರದಾನ ಕೊಡ್ತಾ ಇದು ಬಾಬಾ ವರದಾನ ಕೊಡೋದಂದ್ರೆ ಹಾಗೆ ಬಡಾತೆ ಇರುತ್ತೆ, ಮುಂದುವರಿಸ್ತಾ ಇರ್ತಾರೆ. ಚಾಹೆ ಅಣ್ಣಂದ್ರಿರ್ಲಿ ಅಕ್ಕಂದ್ರಿರ್ಲಿ, ಸೇವೆಗೆ ಯಾರು ನಿಮಿತ್ತ ಮಕ್ಕಳಿದ್ದಾರೆ ಅವರೆಲ್ಲರಿಗೆ ಪದಂ ಭಾಗ್ಯಶಾಲಿ ಶ್ರೇಷ್ಠ ಆತ್ಮಗಳು. ಒಂದೊಂದು ಬಾಬನ್ ಮಾತು ಏನು ಆಶೀರ್ವಾದ ವರದಾನ. ಸೇವೆಯ ಪ್ರತ್ಯಕ್ಷ ಫಲ ನಿಸ್ವಾರ್ಥ ಸೇವೆ, ನೆನಪಲ್ಲಿ ಬಾಬನ್ ನೆನಪಲ್ಲಿ ಸೇವೆ ಮಾಡಿದ್ರೆ ಇಮಿಡಿಯೇಟ್ ರಿಸಲ್ಟ್ ಖುಷಿ ಶಕ್ತಿ ಅನುಭವ ಆಗಬೇಕು. ಆಗಲಿಲ್ಲ ಅಂದರೆ ಸಮಥಿಂಗ್ ನನಗೆ ಸ್ವಾರ್ಥ ಇದೆ, ದೇಹಾಭಿಮಾನ. अभी जितना स्वयं शक्तिशाली लाइट हाउस माइट हाउस बन सेवा करेंगे उतना जल्दी चारों ओर प्रत्यक्षता का झंडा लहराएंगे. हर एक निमित्त सेवाधारी को विशेष सेवा की सफलता के लिए दो बातें ध्यान रखनी है. एक बात सदा संस्कारों को मिलाने की यूनिटी का हर स्थान से ये विशेषता दिखाई दे. ಮಕ್ಕಳು ಒಂದು ಸಂಸ್ಕಾರಗಳನ್ನ ಮಿಲನ ಮಾಡ್ತಾ ನಾವು ಒಂದು ಏಕತೆಯಲ್ಲಿದ್ದೀವಿ ಅನ್ನೋದನ್ನ ತೋರಿಸಿ. दूसरा सदा हर निमित्त सेवादारियों को पहले स्वयं को ये दो सर्टिफिकेट देने हैं, एक एकता दूसरा संतुष्टता. ಪ್ರತಿಯೊಬ್ಬರು ಪ್ರತಿ ನಿಮಿತ್ತ ಸೇವಾದಾರಿಗಳು ಮೊದಲು ಸ್ವಯಂಗೆ 2 ಸರ್ಟಿಫಿಕೇಟ್ ಕೊಟ್ಕೊಳ್ಳಿ. ಏನಂದ್ರೆ ಒಂದು ನಾವೆಲ್ಲ ಏಕತೆಯಲ್ಲಿದ್ದೀವಿ, ಅದರಲ್ಲಿ ಸಂತುಷ್ಟತೆ. ಯಾರು ಹೆಂಗೆ ಇರಲಿ ನಾನು ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಮೋಲ್ಡ್ ಮಾಡ್ಕೋಬೇಕು, ಪ್ರೀತಿಯಿಂದ ಇರಬೇಕು, ಘರ್ಷಣೆಗಳಲ್ಲಿ ಬರ್ಕೊಡ್ದು. ಏನೇ ಇರಲಿ ಸಂಬಂಧಗಳನ್ನು ಅರ್ಥ ಮಾಡಿಕೊಂಡು ನಾವು ಮಾತಾಡ್ತೀವಿ ಅಂದರೆ ಅಲ್ಲಿ ಘರ್ಷಣೆ ಇರೋದೇ ಇಲ್ಲ. ಅದರಲ್ಲಿ ತೃಪ್ತವಾಗಿರ್ಬೋದು. ಘರ್ಷಣೆ ಆದರೆ ತಾನೇ ಬೇಜಾರು. संस्कार भिन्न भिन्न होते ही है और होंगे भी, लेकिन संस्कारों को टकराना या किनारा करके स्वयं को सेफ रखना ये अपने ऊपर है. कुछ भी हो जाता है तो अगर कोई का संस्कार ऐसा है तो दूसरी ताली नहीं बजाए. चाहे वो बदलते हैं या नहीं बदलते, लेकिन आप तो बदल सकते हो ना. अगर हर एक अपने को चेंज करे, समाने की शक्ति को धारण करे तो दूसरे का संस्कार भी अवश्य शीतल हो जाएगा. ಎಷ್ಟು ಸುಂದರವಾದ ಯುಕ್ತಿ ಹೇಳ್ತಿದ್ದಾರೆ ಬಾಬಾ. ಮಕ್ಕಳೇ, ಸಂಸ್ಕಾರಗಳು ಎಲ್ಲರದು ಭಿನ್ನ ಭಿನ್ನವಾಗಿರುತ್ತೆ. ಮತ್ತು ನೀವು ಅಂದ್ಕೊಂಡಂಗೆ ಎಲ್ಲರ ಸಂಸ್ಕಾರಗಳಿರಲ್ಲ. ಎಲ್ಲರೂ ಅವರವ್ರ ಸಂಸ್ಕಾರಗಳಂತೆ ಅವರವ್ರು ನಡೀತಾರೆ. ಸಂಸ್ಕಾರಗಳಲ್ಲಿ ನೀವು ಘರ್ಷಣೆಯಲ್ಲಿ ಬರೋದ, ನಿಮ್ಮನ್ನು ಸೇಫಾಗಿ ಇಟ್ಕೊಂಡು ಕಿನಾರ ಮಾಡಿ ದೂರ ಇರೋದ, ಅದು ನಿಮಗೆ ಬಿಟ್ಟಿದ್ದು. ಕಿನಾರ ಮಾಡೋದಂದ್ರೆ ಮಾತು ಬಿಡೋದು ಹಿಂಗೆ ಹಂಗೆ ಈಸ್ಟ್ ವೆಸ್ಟ್ ಅಲ್ಲ.
ಅವರನ್ನ ಪ್ರೀತಿಯಿಂದ ಅವ್ರ ಸಂಸ್ಕಾರ ಅರ್ಥ ಮಾಡ್ಕೊಂಡು ನಡೆಸ್ಕೊಳ್ಳೋದು, ಘರ್ಷಣೆಗೆ ಹೋಗ್ಕೂಡ್ದು. ಅದಕ್ಕೆ ಬಾಬಾ ಹೇಳ್ತಿರೋದು, ಅವ್ರು ಬದಲಾವಣೆ ಆಗ್ತಾರೋ ಆಗಲ್ವೋ, ನೀವಂತೂ ಬದಲಾವಣೆ ಆಗ್ಬೋದಲ್ವಾ. ಅವ್ರ ಬದಲಾವಣೆನ ಯಾಕೆ ಯೋಚನೆ ಮಾಡ್ತೀರಾ? ಇವ್ರು ಹಿಂಗಿರ್ಬೇಕಲ್ಲ, ಹಿಂಗ್ ನಡಿಬೇಕಲ್ಲ, ಅವ್ರು ಹಂಗ್ ಮಾಡ್ಬೇಕಲ್ಲ. ಅದ್ಯಾಕೆ? ನಾನ್ ಮಾಡ್ತಾ ಹೋದಂಗೆ ನಾನು ಅಳವಡಿಸ್ಕೊಳ್ಳೋ ಶಕ್ತಿಯನ್ನ ಉಪಯೋಗಿಸ್ಕೊಳ್ತಾ ನಾನು ಸ್ವಯಂನ ಚೇಂಜ್ ಮಾಡ್ಕೊಂಡಾಗ ಅವಶ್ಯವಾಗಿ ಅವರ ಸಂಸ್ಕಾರಗಳು ಶೀತಲ ಆಗ್ಬಿಡುತ್ತೆ. ದಾದಿಗಳೆಲ್ರೂ ಅವ್ರನ್ನ ಮೋಲ್ಡ್ ಮಾಡಿಕೊಂಡು ನೀನು ಫಸ್ಟ್ ಹಿಂಗೆ ಹೇಳ್ಕೊಂಡು ಹೋದ್ರು, ಮಹಿಮೆ ಮಾಡ್ಕೊಂಡು ಹೋದ್ರು. ಮಮ್ಮನ ಮುಂದೆ ಅಂತೂ ಬಾಬನ ಮುಂದೆ ತುಂಬ ಚಾಲೆಂಜ್ ಇತ್ತಲ್ಲ. ಇವರೆಲ್ಲ ಹಂಗೆ ಬಂದ್ಬಿಟ್ರು, ಜ್ಞಾನ ಅಷ್ಟು ಆಳದಲ್ಲಿಲ್ಲ. ಅವ್ರವ್ರ ಸಂಸ್ಕಾರಗಳು ಆಚೆ ಬರುತ್ತೋ ಇಲ್ವೋ? ಎಷ್ಟು ಅಳವಡಿಸ್ಕೊಳ್ಳೋ ಶಕ್ತಿಯಲ್ಲಿ ಎಲ್ಲ ಮಕ್ಕಳನ್ನ ಶಬಾಷ್ ಮಕ್ಕಳೇ ಅಂತ ತಗೊಂಡೋದ್ರು. तो सदा एक दो में स्नेह की भावना, श्रेष्ठता की भावना से संपर्क में आओ, क्योंकि निमित्त सेवाधारी बाप के सूरत का दर्पण है. तो जो आपकी प्रैक्टिकल जीवन है वही बाप के सूरत का दर्पण हो जाता. इसलिए सदा ऐसे जीवन रूपी दर्पण हो जिससे बाप जो है जैसा है वैसे दिखाई दे. बाकी मेहनत बहुत अच्छी करते हो, हिम्मत भी अच्छी है. ಇನ್ನೊಂದು ಎಂಥ ಸುಂದರ ಯುಕ್ತಿ ಮಕ್ಕಳೇ. ಪರಸ್ಪರ ಸಂಬಂಧಗಳಲ್ಲಿ ಬರುವಾಗ ಎಲ್ಲರ ಪ್ರತಿ ಹೃದಯದ ಸ್ನೇಹದ ಭಾವನೆ ಹಾಗೂ ಎಲ್ಲರನ್ನ ಆ ಶ್ರೇಷ್ಠತೆಯ ಭಾವನೆಯಲ್ಲಿ, ಇವರು ಬಾಬನ ಮಕ್ಕಳು, ಶ್ರೇಷ್ಠ ವಿಶೇಷ ಭಗವಂತನ ಸೆಲೆಕ್ಷನ್, ಆ ಭಾವನೆಯಲ್ಲಿ ಬನ್ನಿ ಸಂಪರ್ಕದಲ್ಲಿ. ಆಗ ನೀವು ನಿಮಿತ್ತ ಮಕ್ಕಳು, ನಿಮ್ಮ ಮುಖ ತಂದೆಯ ಮುಖವನ್ನ ತೋರಿಸುತ್ತೆ ಅಂತ ಹೇಳ್ತಿದ್ದಾರೆ. ದರ್ಪಣದ ತರಹ ನಿಮ್ಮ ಮುಖದಲ್ಲಿ ಬಾಬವ್ರು ಕಾಣಬೇಕು. ನಿಮ್ಮ ಈ ಗುಣ ಭಾವನೆಗಳಲ್ಲಿ ಬಾಬವ್ರನ್ನ ತೋರಿಸ್ಬೇಕು ನೀವು. ಇದು ನಿಮ್ಮ ಪ್ರಾಕ್ಟಿಕಲ್ ಜೀವನ ಹಿಂಗಿದ್ದಾಗ ನಿಮ್ಮ ಮುಖ ಒಂದು ದರ್ಪಣ ಆಗ್ಬಿಡುತ್ತೆ. ಸದಾ ನಿಮ್ಮ ಜೀವನ ರೂಪಿ ದರ್ಪಣದಲ್ಲಿ ಏನ್ ಕಾಣಬೇಕು? ಜಿಸ್ಮೆ ಬಾಪ್ ಜೋ ಹೇ ಜೈಸಾ ಹೇ ವೈಸೆ ದಿಖಾಯಿದೆ. ತಂದೆ ಹೆಂಗಿದಾರೋ ಏನಿದಾರೋ ಹಂಗೆ ಕಾಣಬೇಕು. ಬಾಕಿ ತುಂಬ ಕಷ್ಟಪಡ್ತೀರಾ, ಸಾಹಸ ಇಟ್ಟಿದ್ದೀರಾ, ಸೇವೆಯ ವೃದ್ಧಿ ಉಮಂಗ್ ಉತ್ಸಾಹನೂ ತುಂಬ ಚೆನ್ನಾಗಿದೆ, ಅದರಿಂದ ವಿಸ್ತಾರವನ್ನ ಪ್ರಾಪ್ತಿ ಮಾಡ್ಕೋತಿದ್ದೀರಾ, ಸೇವೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಮಕ್ಕಳೇ. ಅಭಿ ಸಿರ್ಫ್ ಬಾಪ್ ಕೋ ಪ್ರತ್ಯಕ್ಷ ಕರ್ನೆ ಕೆ ಲಿಯೆ प्रत्यक्ष जीवन का प्रमाण सदा दिखाओ. जो सभी एक ही आवाज से बोले कि ये ज्ञान की धारणाओं में तो एक है, लेकिन संस्कार मिलाने में नंबर 1 है. ऐसे भी नहीं कि इंडिया की टीचर अलग है, फॉरेन का टीचर अलग है, सभी एक है. ये तो सिर्फ सेवा के निमित्त बने हुए हो, स्थापना में सहयोगी बने हो और अभी भी सहयोग दे रहे हो, इसलिए स्वतः ही सब में विशेष पार्ट बजाना पड़ता है. ತಂದೆ ಹೇಳ್ತಿದ್ದಾರೆ, ಈಗ ನೀವು ತಂದೆಯನ್ನ ಪ್ರತ್ಯಕ್ಷ ಮಾಡ್ಬೇಕಂದ್ರೆ ನೀವು ನಿಮ್ಮ ಜೀವನ ಪ್ರತ್ಯಕ್ಷ ಪ್ರಮಾಣ, ಬಾಬುವರ ಜ್ಞಾನದ ಪ್ರೂಫ್ ನಿಮ್ಮ ಜೀವನ ಇರಬೇಕು. ಇವ್ರೇನ್ ಜ್ಞಾನ ಹೇಳ್ತಾರೆ, ಇವ್ರ ಜೀವನ ಹಂಗೆ ಇದೆಯಲ್ಲಪ್ಪ ಅಂತ ಅವ್ರು ನೋಡ್ಲಿ. ಎಲ್ಲರ ಹೃದಯದಿಂದ ಒಂದೇ ಮಾತು ಬರಬೇಕು. ಜ್ಞಾನದ ಧಾರಣೆಗಳಲ್ಲಿ ಇವರೆಲ್ಲರೂ ಒಂದೇ, ಇವ್ರದೊಂದೇ ಜ್ಞಾನ, ಒಂದೇ ಧಾರಣೆ. ಅಷ್ಟೇ ಅಲ್ಲ, ಜ್ಞಾನದ ಆಧಾರದ ಮೇಲೆ ಪರಸ್ಪರ ಸಂಸ್ಕಾರಗಳನ್ನ ಮಿಲನ ಮಾಡಿಕೊಂಡು ಅಡ್ಜಸ್ಟ್ ಮಾಡಿ ಮೋಲ್ಡ್ ಆಗೋ ನಡೆಯೋದ್ರಲ್ಲಿನೂ ನಂಬರ್ 1 ಅಪ್ಪ ಇವರು ಆತ್ಮಗಳು ಅಂತ ಹೇಳ್ಬೇಕೆಲ್ರು. ಹಂಗಲ್ಲ, ಇಂಡಿಯಾ ಟೀಚರ್ ಬೇರೆ, ನಾವು ಟೀಚರ್ ಬೇರೆ, ಫಾರಿನ್ ಟೀಚರ್ ಬೇರೆ, ಇವ್ರು ಬೇರೆ, ನಾನು ಬೇರೆ, ಇದಿರಂಗಿಲ್ಲ. ಬಾರ್ಡರು, ಡಿವಿಷನ್ಸು. ಯಾಕೆಂದ್ರೆ ಎಲ್ಲರೂ ಎಲ್ಲಾ ರೀತಿಯಲ್ಲಿ ತಂದೆಯ ಸೇವೆಯಲ್ಲಿ ಸಹಯೋಗಿಗಳಾಗಿದ್ದೀರಾ, ಸಹಯೋಗ ಕೊಡ್ತಿದ್ದೀರಾ, ಸ್ವತಃ ನೀವೆಲ್ಲರೂ ವಿಶೇಷ ಪಾಠ ಮಾಡ್ತಿದ್ದೀರಾ. वैसे बाप दादा व निमित्त आत्माओं के पास विदेशी व देशी कोई अंतर नहीं है. ತಂದೆ ಹತ್ರ ಅಂತೂ ದೇಶಿ ವಿದೇಶಿ ಇಲ್ವೇ ಅಲ್ಲ, ಬಾಬಂಗಂತೂ ಎಲ್ಲ ಮಕ್ಕಳೇ. जहाँ जिसकी सेवा की आवश्यकता है, फिर चाहे कोई भी हो, वहाँ उसकी विशेषता से लाभ लेना होता. बाकी एक दो को रिगार्ड देना ये ब्राह्मण कुल की मर्यादा है. अंडरलाइन, ट्रिपल अंडरलाइन. स्नेह लेना, रिगार्ड देना. स्नेह विशेषता को महत्व दिया जाता है, न कि व्यक्ति को.
ಕೇಳಿದ್ರ? ಅಟೆನ್ಷನ್ ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಾರೆ ಬಾಬಾ? ಪರಸ್ಪರ ಎಲ್ಲರಿಗೆ ರೆಗಾರ್ಡ್ ಕೊಡೋದು ಬ್ರಾಹ್ಮಣ ಕುಲದ ಮರ್ಯಾದೆ, ಕುಲ ಮರ್ಯಾದೆ. ಯಾವ ಆತ್ಮಗಳು ಹೆಂಗೆ ಇರಲಿ, ಹೃದಯದ ರೆಗಾರ್ಡ್, ಹೃದಯದ ಸ್ನೇಹ ಇರಬೇಕು, ಇದು ಮರ್ಯಾದೆ. ಯಾಕೆಂದ್ರೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಾ ಮಕ್ಕಳೇ, ಸ್ನೇಹ ಕೊಡೋದು, ರೆಗಾರ್ಡ್ ಕೊಡೋದು ನಿಮ್ಮ ನ್ಯಾಚುರಲ್ ಹ್ಯಾಬಿಟ್ ಆಗಬೇಕು. ನೀವು ಪ್ರತಿಯೊಬ್ಬ ವ್ಯಕ್ತಿಯ ವಿಶೇಷತೆಗಳಿಗೆ ಮಹತ್ವ ಕೊಡಿ, ವ್ಯಕ್ತಿಗಲ್ಲ. ಎಲ್ಲರನ್ನ ವಿಶೇಷತೆಯಲ್ಲಿ ನೋಡಿದ್ರೆ ಎಲ್ರೂ ಬಾಬನಿಗೆ ಎಲ್ಲ ತ್ಯಾಗ ಮಾಡಿದಾರೋ ಇಲ್ವಾ? ಮನುಷ್ಯರು ತ್ಯಾಗ ಮಾಡ್ಲಿ ಒಂದ್ ದಿವಸ ನೋಡೋಣ. ಆ ವಿಶೇಷತೆಯಲ್ಲಿ ನೋಡಿದ್ರು ಎಲ್ಲರ ಪ್ರತಿ ರೆಗಾರ್ಡು, ಬಾಬನ್ಗೋಸ್ಕರ ಎಲ್ಲ ಪ್ರಾಣ ಕೊಡ್ತಾರೆ ಅಂತ. अच्छा वरदान, हर सेकंड और संकल्प को अमूल्य रीति से व्यतीत करने वाले अमूल्य रतन भव. ಏನೋ ನ್ಯೂ ಇಯರ್ ಅಷ್ಟರೊಳಗಡೆ ಅಮೂಲ್ಯ ರತನ್ ಭವ ತಲೆ ಮೇಲೆ ನೋಡಿ ಬಾಬನ್ ಕೈ ಇದೆ. ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪವನ್ನ ಅಮೂಲ್ಯ ರೀತಿಯಲ್ಲಿ ವ್ಯತೀತ ಮಾಡ್ತಕ್ಕಂಥವ್ರೇನೆ ಅಮೂಲ್ಯ ರತ್ನಗಳು. संगम युग के एक सेकंड की भी बहुत बड़ी वैल्यू है. जैसे 1 का लाख गुना बनता, वैसे यदि 1 सेकंड भी व्यर्थ जाता तो लाख गुना व्यर्थ जाता. इसलिए इतना टेंशन रखो, अलबेलापन समाप्त हो जाएगा. अभी तो कोई हिसाब लेने वाला नहीं है, लेकिन थोड़े समय के बाद पश्चाताप होगा, क्योंकि इस समय की बहुत वैल्यू है. जो अपने हर सेकंड हर संकल्प को ಅಮೂಲ್ಯ ರೀತಿ ಸೆ ವ್ಯತೀತ್ ಕರ್ತೆ ಹೇ ವಹಿ ಅಮೂಲ್ಯ ರತನ್ ಹೈ. ಅಂದರೆ ಸಂಗಮ ಯುಗದ ಒಂದೊಂದು ಸೆಕೆಂಡ್ ತುಂಬ ವ್ಯಾಲ್ಯೂಬಲ್. ಅದರಲ್ಲಿ ಒಂದಕ್ಕೆ ಲಕ್ಷಾಂತರ ಗುಣ ಪ್ರಾಪ್ತಿಯಾಗುತ್ತೆ. ಅದೇ ವೇಸ್ಟ್ ಮಾಡಿದ್ರೆ ಲಕ್ಷಾಂತರ ಗುಣ ವ್ಯರ್ಥ ಮಾಡಿದ್ರಿ. ಇದು ಅಟೆನ್ಷನ್ ಯಾರಿಗಿರುತ್ತೆ ಅವ್ರು ಕೇರ್ಲೆಸ್ ಮಾಡಲ್ಲ, ವೇಸ್ಟ್ ಮಾಡಲ್ಲ ಸಮಯ ಸಂಕಲ್ಪನ. ಮಕ್ಕಳೇ, ಈಗ ಬಹುಶಃ ನಿಮ್ಮನ್ನು ಯಾರನ್ನೂ ಲೆಕ್ಕ ಕೇಳದೆ ಇರ್ಬೋದು, ಆದರೆ ಒಂದು ಸಮಯ ಹಂಗೆ ಬರುತ್ತೆ, ನೀವು ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಯಾಕೆ? ಸಮಯ ಸಂಕಲ್ಪದ ತುಂಬ ಬೆಲೆ ಇದೆ ಸಂಗಮದಲ್ಲಿ. ತನ್ನ ಪ್ರತಿ ಸೆಕೆಂಡ್ ಪ್ರತಿ ಸಂಕಲ್ಪವನ್ನ ಅಮೂಲ್ಯವಾಗಿ ಎಣಿಸಿ ಎಣಿಸಿ ಸಂಕಲ್ಪ ಮಾತು ಕರ್ಮ ಮಾಡ್ರಿ. ಆಗ ನೀವು ಅಮೂಲ್ಯ ರತ್ನಗಳು. ಸ್ಲೋಗನ್ ಏನು? ಜೋ ಸದಾ ಯೋಗಯುಕ್ತೆ ವೋ ಸಹಯೋಗ ಕಾ ಅನುಭವ ಕರ್ತೆ ವಿಜಯಿ ಬನ್ ಜಾತೆ. ಯೋಗಿ ಸಹಯೋಗಿ ಅಲ್ಲ, ಯೋಗಯುಕ್ತರಿಗೆ ಬಾಬನ್ ಸಹಯೋಗನೂ ಸಿಗುತ್ತೆ, ಆತ್ಮಗಳ ಸಹಯೋಗನೂ ಸಿಗುತ್ತೆ. ಅದಕ್ಕೆ ಅವರು ಏನು ವಿಜಯಿಗಳು. ಭಾರಿ ಅನ್ನೋ ಮಾತೇ ಇಲ್ಲಲ್ಲ. ಪ್ರತಿ ಹೆಜ್ಜೆಯಲ್ಲಿ ಬಾಬವರು ನಿಮಗೆ ಸಹಯೋಗ ಏನು ಕೊಡ್ತಾರೆ? ಸ್ನೇಹ ಶಕ್ತಿ, ಸ್ನೇಹ ಶಕ್ತಿ ತುಂಬ್ತಾ ಇರ್ತಾರೆ ಯೋಗ ಮಾಡ್ತಾ ಇದ್ರೆ. ಅದರಲ್ಲಿ ಮಾಯೆ ನಿಮ್ಮ ಹತ್ರನೇ ಬರೋಕ್ಕಾಗಲ್ಲ, ವಿಜಯಿ ಅಲ್ವಾ. ಯಾವ ಆತ್ಮಗಳೇನಿದ್ರು ಸಾಕ್ಷಿಯಾಗಿ ನೋಡ್ತಾ ಎಲ್ಲರಿಗೂ ಒಳ್ಳೇದಾಗ್ಲಪ್ಪ, ಎಲ್ಲರೂ ಮುಂದುವರಿತಾ ಇರ್ಲಪ್ಪ, ಎಲ್ಲರಿಗೆ ಖುಷಿಯಾಗಿರ್ಲಪ್ಪ. ಏನು ನೆನ್ನೆವರೆಗೂ ಏನಾಗಿತ್ತೋ ಫೈನಲಿ ಸ್ವಪ್ನದಲ್ಲೂ ತರಬೇಡಿ, ಫುಲ್ ಸ್ಟಾಪ್ ಇಟ್ಬಿಡ್ರಿ. ಅದು ಏನೇ ಇರ್ಬೋದು, ನೀವು ವಿಶ್ವಾಸ ಇಟ್ಬಿಟ್ಟು ಎಲ್ಲರ ಮೇಲೆ ನೀವು ಅಳವಡಿಸ್ಕೊಳ್ತಾ ಅವರ ಬಗ್ಗೆ ಶುಭ ಭಾವನೆ, ಶ್ರೇಷ್ಠ ದೃಷ್ಟಿ, ಸ್ನೇಹದ ದೃಷ್ಟಿ, ಈ ದೃಷ್ಟಿಗಳು ಇಟ್ಕೊಂಡು ನಡೆದ್ರೆ ಹೆಚ್ಚು ಕಡಿಮೆ ಆಗೋದೇ ಇಲ್ಲ. ಬಾಬಾ ಹೇಳ್ಬಿಟ್ರಲ್ಲ, ಎಂಥದೇ ಸಂಸ್ಕಾರ ಇರೋರು ಶೀತಲ ಆಗ್ಬಿಡ್ತಾರೆ. ನಿಮ್ಮ ಸಂಕಲ್ಪ, ನಿಮ್ಮ ಭಾವನೆಗಳು, ನಿಮ್ಮ ದೃಷ್ಟಿ ಸರಿ ಇರಲಿ. ಎಲ್ಲವನ್ನ ಅಳವಡಿಸ್ಕೊಳ್ಳೋದು ಕಲ್ತ್ಕೊಳ್ಳಿ, ಅದು ಅವ್ರಿಗೆ ಶಕ್ತಿ ಕೊಡುತ್ತೆ. ಸಂಕಲ್ಪ ಮಾಡಬೇಡಿ, ಇದು ಹಿಂಗೆ ಅದು ಹಂಗೆ ಕತೆ ಹೇಳ್ಬೇಡ್ರಿ ಅಂತ. ಎಷ್ಟು ಡೀಪ್ ಆಗಿದೆ ಮುರಳಿ, ಚೆನ್ನಾಗಿ ಓದ್ರಿ, ತಿರ್ಗಾ ಓದ್ರಿ. ಓಂ ಶಾಂತಿ.